Yes, welcome back, dear students. This is the second session of reproductive health. In the first session, this amniocentesis, so it is skipped. So during editing stage, so let me recall once again. This is most important point to the examination. Amniocentesis andre ಏನಪ್ಪ ಅಂದ್ರೆ it is the type of a test to determine the sex of a developing fetus. So how? By analyzing the chromosomal patterns that present in the amniotic fluid. So hence it is called amniocentesis. So that is why amniocentesis means the detection of chromosomal pattern in a developing fetus by taking amniotic fluid. So that is the definition for amniocentesis. ಇಲ್ಲಿ ಅಮ್ನಿಯಾಟಿಕ್ ಫ್ಲೂಯಿಡ್ ತಗೊಂಡು ಕ್ರೋಮೋಸೋಮಲ್ ಪ್ಯಾಟರ್ನ್ ನೋಡ್ತಾರೆ. ಆ ಕ್ರೋಮೋಸೋಮಲ್ ಪ್ಯಾಟರ್ನ್ ಏನಾದ್ರು XX ಪ್ಯಾಟರ್ನ್ ಇತ್ತು ಅಂದ್ರೆ ಫಿಮೇಲ್ ಅಂತ, ಎಕ್ಸ್ ಇದ್ರೆ ಮೇಲ್ ಅಂತ. ಮುಂದಿನ ಕ್ಲಾಸ್ ಗಳಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತಿದ್ದು 5ನೇ ಚಾಪ್ಟರ್ ಅಲ್ಲಿ. ಸೊ ಈ ತರ ಸೆಕ್ಸ್ ಅನ್ನು ಡಿಟರ್ಮೈನ್ ಮಾಡಕ್ ಬರುತ್ತೆ. ಇನ್ ಅಡಿಷನ್ ಟು ದಟ್ ವಿ ಕ್ಯಾನ್ ಐಡೆಂಟಿಫೈ ಎನಿ ಕಾಂಜಿನಿಟಲ್ ಡಿಫೆಕ್ಟ್ಸ್ ದಟ್ ಈಸ್ ವಿತ್ ದಿಸ್ ಫೀಟಸ್. ಸೊ therefore this test is very useful. So it is very useful, both advantages as well as it is also misused. What is the advantage? First advantage, this test help us to identify any congenital defects associated with the fetus. Thereby we can take a proper measures, proper action at the right time. The second one, this test it has great advantage. That is why it is banned in so many countries. What is that disadvantage? Amniocentesis test being misused for killing a normal female fetus. So that is female feticide. That is the great disadvantage of this one. That is why it is banned in some countries. Okay. So ಇಷ್ಟನ್ನ ನೀವು ಹೇಳಬೇಕು. ಇದು ಮಿಸ್ ಆಗಿದ್ದರಿಂದ ಮತ್ತೆ ಜ್ಞಾಪಿಸಬೇಕಾಯ್ತು. ಈ ಸೆಷನ್ ಅಲ್ಲಿ ಏನನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ. ಸೊ ಈಗ ಲಾಸ್ಟ್ ಅಲ್ಲಿ ನಾವೀಗ what are the various methods and devices that are used as contraceptives ಅಂತ ಸರಿ ಕಾಂಟ್ರಸೆಪ್ಟಿವ್ಸ್ ಯಾವಂತ ಈ ಒಂದು ಪೀರಿಯಡ್ ಅಲ್ಲಿ ನಾವೀಗ ಡಿಸ್ಕಸ್ ಮಾಡಬೇಕಾಗಿದೆ. ಓಕೆ. ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ಸೆಷನ್ ವಿತ್ ಕಾಂಟ್ರಸೆಪ್ಟಿವ್ಸ್. ಓಕೆ. ಕಾಂಟ್ರಸೆಪ್ಟಿವ್ಸ್. ಎಸ್. What are these contraceptives? ಕಾನ್ಸೆಪ್ಷನ್ ಬೇರೆ, ಕಾಂಟ್ರಾಸೆಪ್ಟಿವ್ಸ್ ಬೇರೆ. ಕನ್ಸೀವ್ ಆಗೋದಿದೆಯಲ್ಲ, ಟು ಬಿಕಮ್ ಪ್ರೆಗ್ನೆಂಟ್ ಅಂದ್ರೆ ಕನ್ಸೀವ್ ಆಗೋದು, ಪ್ರೆಗ್ನೆಂಟ್ ಆಗೋದೈತಲ್ಲ ಅದು ಕಾನ್ಸೆಪ್ಷನ್. ಪ್ರೆಗ್ನೆಂಟ್ ಆಗೋದನ್ನ ಪ್ರಿವೆಂಟ್ ಮಾಡೋ ವಿಧಾನನೇ ಕಾಂಟ್ರಾಸೆಪ್ಷನ್. ಈ ಕಾಂಟ್ರಾಸೆಪ್ಷನ್ಗೆ ಯಾವ ಮೆಥಡ್ಸ್ ಮತ್ತೆ ಡಿವೈಸಸ್ ಬಳಸ್ತೀವೋ ಅವೆಲ್ಲವೂ ಕಾಂಟ್ರಾಸೆಪ್ಟಿವ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆದಂಥವು ಅಥವಾ ಸ್ಪೇಸಿಂಗ್ ಹೀಗಾಗಿ ಇದ್ದಂಥ ಸಮಯದಲ್ಲಿ ಪ್ರೆಗ್ನೆನ್ಸಿ ಆಗಿದ್ರೆ ಅಥವಾ ರೇಪ್ ಅಥವಾ ಇನ್ಯಾವುದೋ ರೀತಿಯಲ್ಲಿ ಪ್ರೆಗ್ನೆನ್ಸಿ ನಡೆದೋಗ್ಬಿಟ್ಟಿದ್ರೆ ಇಂಥ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ಗಳನ್ನ ಅವಾಯ್ಡ್ ಮಾಡ್ಲಿಕ್ಕಾಗಿನೇ ನಮಗೆ ಈಗ ಮಗು ಬೇಡ, ಇನ್ನು 2 ವರ್ಷ ನಮಗೆ ಮಗು ಬೇಡ ಅಂತನೋ, ಅಥವಾ ಮೊದಲನೇ ಮಗು ಆದ 1 ವರ್ಷ ಆದ್ಮೇಲೆ ಇನ್ನೊಂದು ಮಗು ಬೇಕು ಕಂಟಿನ್ಯೂಸ್ ಬೇಡ ಅಂತನೋ, ಹೀಗೆ ಅನೇಕ ಕಾರಣಕ್ಕಾಗಿ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಬರುತ್ತೆ. ಈಗ ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡ್ಲಿಕ್ಕೆ ಏನೆಲ್ಲ ಮೆಥಡ್ಸ್ ಇದೆಯೋ ಅಥವಾ ಅದು ತಡೆಯಕ್ಕೆ ಏನಾದ್ರು ಡಿವೈಸಸ್ ಬಳಸ್ತೀವೋ ಅದೆಲ್ಲದನ್ನು ಕಾಂಟ್ರಾಸೆಪ್ಟಿವ್ಸ್ ಅಂತಾರೆ. ಮತ್ತೆ ವಾಟ್ ಆರ್ ಕಾಂಟ್ರಾಸೆಪ್ಟಿವ್ಸ್ ಅಂದ್ರೆ ದ ಮೆಥಡ್ಸ್ ಆರ್ ಡಿವೈಸಸ್ ದಟ್ ಆರ್ ಯೂಸ್ಡ್ ಟು ಪ್ರಿವೆಂಟ್ ದ ಪ್ರೆಗ್ನೆನ್ಸಿಸ್. ಸೊ ದೋಸ್ ಆರ್ ಕಾಲ್ಡ್ contraceptives. So what are the various methods and the devices that are used here? That is very important concept of this chapter. So that is why ಎಷ್ಟೋ ಕಪಲ್ಗೆ ಕಾಂಟ್ರಾಸೆಪ್ಟಿವ್ಸ್ ಇದಾವೆ, ಅವ್ನು ಬಳಸಬಹುದು ಅಂತ ಕಲ್ಪನೆನೇ ಇರಲ್ಲ. ಅದಕ್ಕಾಗಿ ಸೂಟಬಲ್ ಕಾಂಟ್ರಾಸೆಪ್ಟಿವ್ಸ್ ಬೇರೆ ಇದೆ. ಯಾವ ಟೈಮ್ಗೆ ಅಂತರ್ಗೆ ಯಾವ ಕಾನ್ಸೆಪ್ಟ್ ಎಂಪ್ಲಾಯೀಸ್ ಆದವ್ರಿಗೋ ಅಥವಾ ಇನ್ನು ಬೇರೆ ಬೇರೆ ಪರ್ಪಸ್ಗಾಗಿನೇ ಕಾಂಟ್ರಾಸೆಪ್ಟಿವ್ಸ್ ಇದೆ. ಸೊ ಆ ತರ ಕಾಂಟ್ರಾಸೆಪ್ಟಿವ್ಸ್ ನಾವು ಬಳಸ್ಕೋಬಹುದು. ಉದಾಹರಣೆಗೆ ಯಾವ್ದೊಂದು ಕಾಯಿಟಸ್ ನಡೆದು, ಕಾಯಿಟಸ್ ಅಂದ್ರೆ ಓದ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಮೇಲ್ ಅಂಡ್ ಫಿಮೇಲ್ ನಡುವೆ ಇಂಟರ್ಕೋರ್ಸ್ ನಡೀತಕ್ಕಂಥದ್ದು, ಸೆಕ್ಷುವಲ್ ಇಂಟರ್ಕೋರ್ಸ್ ನಡೀತಕ್ಕಂಥದ್ದು. ಈ ಇಂಟರ್ಕೋರ್ಸ್ ನಡೆದು 72 hours ತನಕ ಕೂಡ ಟೈಮ್ ಇದೆ. ಸೊ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ಲಿಕ್ಕೆ ಅಂತೆಲ್ಲ ಕಾಂಟ್ರಾಸೆಪ್ಟಿವ್ಸ್ ನಮ್ಮ ಹತ್ರ ಇದಾವೆ. ಅದಕ್ಕೆ ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಈ ಕಾಂಟ್ರಾಸೆಪ್ಟಿವ್ಸ್ ನಾವಿಲ್ಲಿ ಗ್ರೂಪ್ ಮಾಡ್ಕೊಳ್ತೀನಿ. ಎಂತೆಂತ ಕಾಂಟ್ರಾಸೆಪ್ಟಿವ್ಸ್ ಇದಾವೆ ಅಂತ. ಪಾಸಿಬಲ್ ಕಾಂಟ್ರಾಸೆಪ್ಟಿವ್ಸ್ ಅದ್ರಾಗ ಹೋದ್ರೆ ಫಸ್ಟ್ ಒನ್ ನ್ಯಾಚುರಲ್ ಮೆಥಡ್ ಅಂತಿದೆ. ಇದು ಮೆಥಡ್ ಅಲ್ಲಿ ಓಕೆ, ನ್ಯಾಚುರಲ್ ಮೆಥಡ್ ಆರ್ ಟ್ರೆಡಿಷನಲ್ ಮೆಥಡ್ ಅಂತ ಕೂಡ ಕರಿಬಹುದು.
ನೋಡಿ ಟ್ರೆಡಿಷನಲ್ ಮೆಥಡ್ ಅಂತ. ಸೊ ಇದು ಮೆಥಡ್ಗಳಲ್ಲಿ ಬರ್ತಕ್ಕಂಥದ್ದು. ಓಕೆ, ಎಸ್. ಇದು ಬಿಟ್ರೆ ನೆಕ್ಸ್ಟ್ ಬ್ಯಾರಿಯರ್ ಮೆಥಡ್ ಅಂತ ಇದೆ, ಬ್ಯಾರಿಯರ್ಸ್ ಅಂತ. ಓಕೆ, ಸೊ ಬ್ಯಾರಿಯರ್ಸ್ ಮೆಥಡ್ ಅಂತ ಇದೆ. ಇದನ್ನು ಬಿಟ್ರೆ ನೆಕ್ಸ್ಟ್ ನಮ್ಮ ಹತ್ರ ಇರ್ತಕ್ಕಂಥದ್ದು IUDs. ಎಸ್, ಸೊ IUDsಗಳು ಇದೆ, IUDs. ಇದನ್ನ ನೆಕ್ಸ್ಟ್ ಬರ್ತಕ್ಕಂಥವು ಇಂಪ್ಲಾಂಟ್ಸ್. ಓಕೆ, ಸೊ ಇಂಪ್ಲಾಂಟ್ಸ್ ಅಂಡ್ ಇಂಜೆಕ್ಟಬಲ್ಸ್. ಓಕೆ, ಸೊ ಇಂಜೆಕ್ಟಬಲ್ಸ್ ಇದೊಂದಿದೆ. ಅಂಡ್ ಲಾಸ್ಟ್ ಒನ್ ದಟ್ ಇಸ್ ದ ಸರ್ಜಿಕಲ್ ಮೆಥಡ್. ಓಕೆ, ಸರ್ಜಿಕಲ್ ಮೆಥಡ್ ಅಥವಾ ಇದನ್ನ ಬೇಕಾದ್ರೆ ಸ್ಟೆರಿಲೈಸೇಷನ್ ಮೆಥಡ್ ಅಂತ ಕೂಡ ಕರೀಬಹುದು, ಸ್ಟೆರಿಲೈಸೇಷನ್ ಮೆಥಡ್ ಅಂತ. ಸೊ ಇದು ಅಡಿಷನಲ್ ಹೆಸರುಗಳು ಇರ್ತಕ್ಕಂಥದ್ದು. ನೋಡಿ, ಇಷ್ಟು ಕಾಂಟ್ರಾಸೆಪ್ಟಿವ್ಸ್ ನಮ್ಮ ಹತ್ರ ಇದೆ. ಇದರಲ್ಲಿ ಫಸ್ಟ್ ನ್ಯಾಚುರಲ್ ಅಥವಾ ಟ್ರೆಡಿಷನಲ್ ಇದು ಮೆಥಡ್, ಇವೆಲ್ಲ ಡಿವೈಸಸ್, ಕೊನೆದು ಸರ್ಜರಿ. ಇದ್ರೊಳಗಡೆ ನ್ಯಾಚುರಲ್ ಅಥವಾ ಟ್ರೆಡಿಷನಲ್ ಮೆಥಡ್ಗೆ ಇನ್ನೊಂದ್ಸರಿ ಕೆಲವು ಟೈಮ್ ಕ್ಯಾಲೆಂಡರ್ ಮೆಥಡ್ ಅಂತ ಕೂಡ ಹೇಳ್ತಾರೆ. ಇನ್ನ ಬ್ಯಾರಿಯರ್ ಮೆಥಡ್ ಇದೆ, IUDs ಇದೆ, ಇಂಪ್ಲಾಂಟ್ಸ್ ಇದೆ, ಇಂಜೆಕ್ಟಬಲ್ಸ್ ಇದೆ. ಇನ್ನ ಸರ್ಜಿಕಲ್ ಮೆಥಡ್ಸ್ ಅಥವಾ ಸ್ಟೆರಿಲೈಸೇಷನ್ ಮೆಥಡ್ ಅಥವಾ ಟರ್ಮಿನೇಷನ್ ಮೆಥಡ್ ಅಂತ ಕೂಡ ಇದೆ. ಇಷ್ಟೆಲ್ಲವೂ ಕೂಡ ಕಾಂಟ್ರಾಸೆಪ್ಟಿವ್ಸೇ. ಇಲ್ಲೆಲ್ಲ ಕಾಂಟ್ರಾಸೆಪ್ಟಿವ್ಸ್ ಇದಾವೆ. ಆ ಕಾಂಟ್ರಾಸೆಪ್ಟಿವ್ಸ್ ಅಲ್ಲಿ ಯಾವ್ಯಾವರಲ್ಲಿ ಏನೇ ಕಾಂಟ್ರಾಸೆಪ್ಟಿವ್ಸ್ ಅಂತ ಹೇಳ್ಬಿಡ್ತೀನಿ ನಿಮ್ಗೀಗ. ನ್ಯಾಚುರಲ್ ಮೆಥಡ್ ಬಂದ್ರೆ ನೋಡಿ, ಇದ್ರಲ್ಲಿ 3 ಮೆಥಡ್ಸ್ ಅಲ್ಲಿ ನಾವು ಮಕ್ಕಳಾಗ ತಡಿಬಹುದು. ಸೊ ಮೊದಲನೇದು ಏನಪ್ಪ ಅಂದ್ರೆ ಪೀರಿಯಾಡಿಕ್. ನೋಡಿ, ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್. ಓಕೆ, ಸೊ ಅಬ್ಸ್ಟಿನೆನ್ಸ್ ಅಂತ ಇದೊಂದು ವಿಧಾನ. ನೆಕ್ಸ್ಟ್ ಇದು ಬಿಟ್ರೆ ಇದ್ರೊಳಗಡೆ ವಿತ್ ಡ್ರಾವಲ್ ಮೆಥಡ್. ನೋಡಿ, ವಿತ್ ಡ್ರಾವಲ್ ಮೆಥಡ್ ಆರ್ ಕಾಯಿಟಸ್ ಇಂಟ್ರಪ್ಷನ್ ಅಂತ. ಕಾಯಿಟಸ್ ಇಂಟ್ರಪ್ಟ್ಸ್, ಎಸ್, ಇದೊಂದಿದೆ, ಕಾಯಿಟಸ್ ಇಂಟ್ರಪ್ಟ್ಸ್ ಅಂತ. ಇದನ್ನ ಬಿಟ್ರೆ ಲ್ಯಾಕ್ಟೇಷನಲ್ ಅಮಿನೋರಿಯಾ ಅಂತ. ಲ್ಯಾಕ್ಟೇಷನಲ್, ಎಸ್, ಲ್ಯಾಕ್ಟೇಷನಲ್ ಅಮಿನೋರಿಯಾ, ಎಸ್. ಇಷ್ಟು 3 ಮೆಥಡ್ಗಳಿದಾವಲ್ಲ, ಇವನ್ನ ನಾವು ನ್ಯಾಚುರಲ್ ಮೆಥಡ್ಸ್ ಅಂತ ಕರಿತೀವಿ, ನ್ಯಾಚುರಲ್ ಮೆಥಡ್ಸ್ ಅಂತ, ಅಥವಾ ಟ್ರೆಡಿಷನಲ್ ಮೆಥಡ್ಸ್ ಅನ್ಬೋದು. ಇನ್ನು ಬ್ಯಾರಿಯರ್ಗಳಿಗೆ ಹೋದ್ರೆ, ಬ್ಯಾರಿಯರ್ಗಳಲ್ಲಿ ನೋಡಿ, ಇಲ್ಲೇ ಬರೆದು ಬಿಡ್ತೇನೆ, ಸ್ಪೇಸ್ ಬೇಕು ಸ್ವಲ್ಪ. ಎಸ್, ಬ್ಯಾರಿಯರ್ಗಳಿಗೆ ಹೋದ್ರೆ ಇಲ್ಲಿ ಮೇಲ್ ಬ್ಯಾರಿಯರ್ಸ್ ಮತ್ತೆ ಫಿಮೇಲ್ ಬ್ಯಾರಿಯರ್ಸ್ ಇರ್ತವೆ. ಇವ್ರೇನಪ್ಪ ಅಂದ್ರೆ ಸ್ಪೋರ್ಮ್ ಮತ್ತೆ ಎಗ್ ಮೀಟ್ ಆಗೋದನ್ನ ತಪ್ಪಿಸ್ಲಿಕ್ಕೆ ಮಧ್ಯೆ ಬ್ಯಾರಿಯರ್ ಅಥವಾ ವಾಲ್ ತರ ವರ್ತಿಸ್ತಕ್ಕಂಥವ್ರು ಬ್ಯಾರಿಯರ್ ಅಂತ. ಈ ಬ್ಯಾರಿಯರ್ಗಳಿಗೆ ಹೋದ್ರೆ ಅಲ್ಲಿ ಮೇಲ್ ಕಾಂಡೋಮ್ಸ್ ಮತ್ತೆ ಫಿಮೇಲ್ ಕಾಂಡೋಮ್ಸ್ ಬರ್ತವೆ. ನೋಡಿ, ಕಾಂಡೋಮ್ಸ್, ರೈಟ್, ಎಸ್, ಕಾಂಡೋಮ್ಸ್. ಈ ಕಾಂಡೋಮ್ಸ್ ಬಂದ್ರೆ ಮೇಲ್ ಕಾಂಡೋಮ್ ನಿರೋಧ ಅಂತ ನೀವು ಕೇಳಿದ್ದೀರಿ. ಓಕೆ, ಈ ಫಿಮೇಲ್ ಕಾಂಡೋಮ್ ಬಂದ್ರೆ ಇದ್ರೊಳಗಡೆ ಡಯಾಫ್ರಾಮ್. ನೋಡಿ, ಡಯಾಫ್ರಾಮ್ಸ್ ಇದೆ. ಸರ್ವೈಕಲ್ ಕ್ಯಾಪ್ಸ್ ಅಂತ ಇದೆ. ಅದು ಬಿಟ್ರೆ ವಾಲ್ಟ್ಸ್ ಅಂತ ಇದೆ. ಎಸ್, ಇವೆಲ್ಲವೂ ಕೂಡ ಕಾಂಡೋಮ್ಸ್, ಬ್ಯಾರಿಯರ್ ಬಳಸಲಿಕ್ಕೆ ಕಾಂಡೋಮ್ಸ್ ಇದೆ. ಇನ್ನು IUDs ಬನ್ನಿ. ಸೊ IUDs ಬಂದ್ರೆ 3 ಟೈಪ್ IUDs ಇದಾವೆ. ಎಸ್, 3 ಟೈಪ್ IUDs. ಆ 3 ಟೈಪ್ IUDs ಅಲ್ಲಿ ಒಂದು ನಾನ್ ಮೆಡಿಕಲ್ IUDs ಅಂತ. ಎಸ್, ನಾನ್ ಮೆಡಿಕಲ್. ಸೊ ನಾನ್ ಮೆಡಿಕಲ್ IUDs ಅಂತಿದೆ, ನಾನ್ ಮೆಡಿಕಲ್ ಮೆಥಡ್ ಅಂತ. ಅದ್ಬಿಟ್ರೆ ನೆಕ್ಸ್ಟ್ ಕಾಪರ್ ರಿಲೀಸಿಂಗ್ IUDs ಅಂತ. ನೆಕ್ಸ್ಟ್ ಹಾರ್ಮೋನ್ ರಿಲೀಸಿಂಗ್ IUDs. ಎಸ್, ಇದಿದೆ. ಇಂಪ್ಲಾಂಟ್ಸ್ ಅಥವಾ ಇಂಜೆಕ್ಟಿಬಲ್ಸ್ ಅಂತಿದೆ. ಸೊ ಅವೆಲ್ಲವೂ ಕೂಡ ಒಂದೇ ತರ ಇರ್ತಕ್ಕಂಥದ್ದು. ಇನ್ನೊಂದು ಮೆಥಡ್ ಅನ್ನು ಮೆನ್ಷನ್ ಮಾಡ್ಬೇಕು ಇಲ್ಲಿ ಇಂಪಾರ್ಟೆಂಟ್ ಆಗಿ. ಎಸ್, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅನ್ನೋದು ಬಿಟ್ಟಿದೀವಿ. ಓಕೆ, ಓರಲ್ ಕಾಂಟ್ರಾಸೆಪ್ಟಿವ್ಸ್. ಎಸ್, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತಕ್ಕಂಥದ್ದು. ಸೊ ಅವೆಲ್ಲ ಪಿಲ್ಸ್ ಗಳಾಗಿ ಬಳಸ್ತಕ್ಕಂಥದ್ದು ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ. ಆಮೇಲೆ ಇಂಪ್ಲಾಂಟ್ ಆಸ್ ಇಂಜೆಕ್ಟಿಬಲ್ಸ್ ಅಂತಿದೆ. ಇನ್ನು ಸರ್ಜಿಕಲ್ ಮೆಥಡ್ ಅಲ್ಲಿ ವ್ಯಾಸಕ್ಟಮಿ ಮತ್ತೆ ಟ್ಯೂಬೆಕ್ಟಮಿ ಅಂತಿದೆ. ಇಷ್ಟೆಲ್ಲ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅನ್ನು ಅಟ್ ಎ ಟೈಮ್ ನಾನು ಮೆನ್ಷನ್ ಮಾಡಿದ್ದೀನಿ. ಡೋಂಟ್ ಫರ್ಗೆಟ್, ನ್ಯಾಚುರಲ್ ಮೆಥಡ್ ಅಥವಾ ಟ್ರೆಡಿಷನಲ್ ಮೆಥಡ್ ಒಂದಿದೆ. ಆಮೇಲೆ ಇವೆರಡು ಸೇರಿ ಮೆಕ್ಯಾನಿಕಲ್ ಮೆಥಡ್ ಅನ್ಬೋದು, ಯಾಕಂದ್ರೆ ಡಿವೈಸ್ಗಳನ್ನ ಬಳಸ್ತೀವಿ. ಬ್ಯಾರಿಯರ್ ಮೆಥಡ್ ಮತ್ತೆ IUD ಇದೆಯಾ, ಮೆಕ್ಯಾನಿಕಲ್ ಮೆಥಡ್. ಇನ್ನು ಓರಲ್ ಪಿಲ್ಸ್ ಅಥವಾ ಓರಲ್ ಕಾಂಟ್ರಾಸೆಪ್ಟಿವ್ಸ್, ಇಂಪ್ಲಾಂಟ್ಸ್, ಇಂಜೆಕ್ಟಿಬಲ್ಸ್ ಇವೆಲ್ಲ ಕೆಮಿಕಲ್ ಮೆಥಡ್ ಅಂತ. ಆ ಪದ ಏನಿಲ್ಲ ಕೆಮಿಕಲ್ ಅಂತ, ಬಟ್ ಇವೇ ಪದಗಳಿದಾವೆ ಕೆಮಿಕಲ್. ಇದಕ್ಕೆ ಯಾಕಂದ್ರೆ ಕೆಮಿಕಲ್ಸ್ ಅಥವಾ ಇಲ್ಲಿ
ನಾವು ಟ್ಯಾಬ್ಲೆಟ್ಸ್ ರೂಪದಲ್ಲಿ ಬಳಸ್ತೀವಿ. ಸರ್ಜಿಕಲ್ ಇದು ಫೈನಲ್ ಟರ್ಮಿನೇಷನ್ ಮೆಥಡ್ ಅಂತ ಇಷ್ಟು ಮೆಥಡ್ಗಳಿದೆ. ಇವೆಲ್ಲದರಲ್ಲೂ ಕೂಡ ಅತ್ಯುತ್ತಮವಾದ ಕಾಂಟ್ರಸೆಪ್ಟ್ ಯಾವುದು ಅನ್ನೋದು ಇಲ್ಲೊಂದು ಮಾತು ಬೇಕಾದಕ್ಕೆ ಅಷ್ಟು ಒಂದೇ ಸೇರಿ ಬರ್ದಿರೋ ನಾನು. ಸೊ ಅತ್ಯುತ್ತಮವಾದ ಕಾಂಟ್ರಸೆಪ್ಟ್ ಅಂದ್ರೆ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಕರೀತೀವಿ ನಾವು. ಓಕೆ, ಸೊ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಆನ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅನ್ಬೇಕಾದ್ರೆ ಯಾರನ್ನ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅನ್ಬೇಕಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಕೂಡ ಎಕ್ಸಾಮ್ಗೆ, ನಿಮ್ಮ ಎಕ್ಸಾಮ್ ಅತ್ಯಂತ ಒಳ್ಳೆ ಕ್ವಶನ್ ಕೂಡ ವಾಟ್ ಆರ್ ದ ಫೀಚರ್ಸ್ ಆಫ್ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಕೇಳ್ತೀವಿ. ಅದಕ್ಕೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನೆನಪಿರಬೇಕಾಗತ್ತೆ. ಓಕೆ ರೈಟ್. ಐಡಿಯಲ್ ಕಾಂಟ್ರಾಸೆಪ್ಟಿವ್ ಬಂದ್ರೆ ಎಂತದ್ನ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಬೇಕೋ ಇಲ್ಲಿ ನೋಡಿ, ಇಷ್ಟು ಇಲ್ಲಿ 3 ಮೆಥಡ್ ಇದೆ, ಇಲ್ಲೋಷ್ಟಿದೆ, ಇಲ್ಲೋಷ್ಟಿದೆ, ಇಲ್ಲೂ ಇಲ್ಲ ಟೈಪ್ಸ್ ಅಲ್ಲಿ ಇದೆಯಲ್ಲ. ಅದ್ರ ಐಡಿಯಲ್ ಅಂತಂದ್ರೆ ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ ಅಂತ. ಇಟ್ ಶುಡ್ ಬಿ ಯೂಸರ್ ಫ್ರೆಂಡ್ಲಿ. ಎಸ್, ಯಾರು ಬಳಸ್ತಾನೋ ಅವನಿಗೆ ಇದು ಸುಲಭ ಬಳಸಂತೆ ಯೂಸರ್ ಫ್ರೆಂಡ್ಲಿ ಆಗಿರ್ಬೇಕು, ಬಳಕೆದಾರನಿಗೆ ತುಂಬಾ ಅನುಕೂಲಕರವಾಗಿರ್ಬೇಕು, ಅದು ಯೂಸರ್ ಫ್ರೆಂಡ್ಲಿ ಅಂತ. ಎರಡನೇದು ಯು ಶುಡ್ ಬಿ ಈಸಿಲಿ ಅವೈಲಬಲ್. ಈಸಿಲಿ ಅವೈಲಬಲ್ ನೋಡಿ, ಈಸಿಲಿ ಅವೈಲಬಲ್ ಅಂತಕ್ಕಂಥದ್ದು ಎರಡನೇ ಪಾಯಿಂಟ್ ಸೇರಿಸ್ಬೇಕು. ಇಟ್ ಶುಡ್ ಬಿ ರಿವರ್ಸಿಬಲ್ ನೋಡಿ, ಸೊ ರಿವರ್ಸಿಬಲ್ ಆಗಿರ್ಬೇಕು. ಆಮೇಲೆ ಇಟ್ ಶುಡ್ ಬಿ ಎಫೆಕ್ಟಿವ್ ನೋಡಿ, ಇಟ್ ಶುಡ್ ಬಿ ಎಫೆಕ್ಟಿವ್, ಇಟ್ ಶುಡ್ ಬಿ ಎಫೆಕ್ಟಿವ್. ಓಕೆ, ಆಮೇಲೆ ಶುಡ್ ಹ್ಯಾವ್ ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್, ಲೀಸ್ಟ್ ಸೈಡ್ ಎಫೆಕ್ಟ್ಸ್, ಸೈಡ್ ಎಫೆಕ್ಟ್ಸ್ ಆಗಿರ್ಬೇಕು. ಆಮೇಲೆ ನೆಕ್ಸ್ಟ್ ಒನ್, ಯು ಶುಡ್ ನಾಟ್ ಇಂಟರ್ಫಿಯರ್, ಶುಡ್ ನಾಟ್ ಇಂಟರ್ಫಿಯರ್ ವಿತ್ ಸೆಕ್ಷುವಲ್ ಡ್ರೈವ್ ಅಂತ. ಸೊ ಸೆಕ್ಷುವಲ್ ಡ್ರೈವ್ ಅಥವಾ ಸೆಕ್ಷುವಲ್ ಡಿಸೈರ್. ಓಕೆ, ಸೊ ಇಷ್ಟು ಅದಕ್ಕೆ ಐಡಿಯಲ್ ಕಾನ್ಸೆಪ್ಟ್ ಅಂತ ಕರಿಬೇಕಂದ್ರೆ ಇಷ್ಟೆಲ್ಲ ಗುಣಗಳಿವೆ. ಯೂಸರ್ ಫ್ರೆಂಡ್ಲಿ ಯಾರು ಇದನ್ನ ಬಳಸ್ತಾನೋ, ಯಾಕಂದ್ರೆ ತುಂಬಾ ಪರ್ಸನಲ್ ವಿಷಯಗಳಿವೆಲ್ಲ, ಎಲ್ಲ ಪಬ್ಲಿಕ್ ಹೇಳಂತ ವಿಷಯ ಅಲ್ಲ, ಎಲ್ಲ ನಾಚಿ ಇರ್ತಕ್ಕಂಥ ವಿಷಯಗಳೇ. ಅಂತ ಸಂದರ್ಭದಲ್ಲಿ ಅವ್ನು ತುಂಬಾ ಪ್ರೈವೇಟ್ ಲೈಫಲ್ಲಿ ಬಳಸೋದ್ರಿಂದ ಅವನ್ನ ಬೇರೆಯವ್ರು ಹೇಳ್ತಗೊಂಡು ಇದು ಹೇಗೆ ಅಂತ ಅವ್ರೆಲ್ಲ ಕೇಳಕ್ ಆಗಲ್ಲ. ಅದಕ್ಕೆ ಯೂಸರ್ ಫ್ರೆಂಡ್ಲಿ ಇರ್ಬೇಕಾಗತ್ತಂತವು ಈ ಕಾಂಟ್ರಸೆಪ್ಟಿವ್ಸ್ಗಳು. ಆಮೇಲೆ ಈಸಿಲಿ ಅವೈಲೇಬಲ್, ಸುಲಭವಾಗಿ ಎಲ್ಲರೂ ಅವ್ರಿಗೆ ಹಳ್ಳಿಯಿಂದ ದಿಲ್ಲಿವರೆಗೆ ಎಂತ ಅನ್ಎಜುಕೇಟೆಡ್ ವ್ಯಕ್ತಿಗೂ ಕೂಡ ಸುಲಭ ಸಿಗಂಗೆ ಆಗಿರ್ಬೇಕು ಅಂತ ಅದರ ಅರ್ಥ. ರಿವರ್ಸಿಬಲ್, ಇವನ್ನ ಬಳಸಿ ಯೂಸ್ ಅಂಡ್ ಥ್ರೋ ಮಾಡಬಹುದು ಅಥವಾ ರೀಯೂಸ್ ಮಾಡಬಹುದು, ಹಾಗೆ ಬಳಸ್ತಕ್ಕಂಥದ್ದಾಗಿರ್ಬೇಕು. ಎಫೆಕ್ಟಿವ್, ನಾವೇನ್ ಪಾಪ್ಯುಲರ್ ಪ್ರೆಗ್ನೆನ್ಸಿ ತಪ್ಪಿಸಕ್ಕೆ ಹೋಗ್ತಾ ಇದೀವೋ ಅದನ್ನ ಸರಿಯಾಗಿ ಕೆಲಸ ನಿರ್ವಹಿಸಂಗಿರ್ಬೇಕು. ಆಮೇಲೆ ನೋ ಸೈಡ್ ಎಫೆಕ್ಟ್ ಅಥವಾ ಲೀ ಸೈಡ್ ಎಫೆಕ್ಟ್ ಇರ್ಬೇಕಂದ್ರೆ ಆ ಬಳಸಿದ ಮತ್ತಾವ್ದು ಹೊಸ ಪ್ರಾಬ್ಲಮ್ ದಾರಿ ಆಗಬಾರ್ದು. ಹಾಗಾಗಿ ಯಾವ್ದು ಸೈಡ್ ಎಫೆಕ್ಟ್ ಇರಬಾರ್ದು, ಇದ್ರೂ ಅತ್ಯಂತ ಕಡಿಮೆ ಸೈಡ್ ಎಫೆಕ್ಟ್ ಇರಬೇಕು. ಇನ್ನು ಇಟ್ ಶುಡ್ ನಾಟ್ ಬಿ ಇಂಟರ್ಫಿಯರ್ ವಿತ್ ಸೆಕ್ಷುವಲ್ ಡ್ರೈವ್ ಅಂದ್ರೆ ಏನ್ ಪರ್ಪಸ್ ಬಳಸಿದಾರೆ ಅವ್ರು ಸೆಕ್ಷುವಲ್ ಇಂಟರ್ಕೋರ್ಸ್ ನಡೆಸೋಕ್ಕಂತ ಸಂದರ್ಭ ಅಥವಾ ಕಾಯ್ಟಸ್ ಆಗ್ತ ಸಂದರ್ಭದಲ್ಲಿ ಇವರಿಂದ ತೊಂದರೆ ಆಗಬಾರ್ದು, ಕಿರಿಕಿರಿ ಆಗಬಾರ್ದು, ಇವು ಬಳಸಿದ್ರಿಂದ ಸಮಸ್ಯೆ ಆಗಬಾರ್ದು. ಹಾಗಾಗಿ ಇಷ್ಟೆಲ್ಲ ಇದ್ರೆ ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ಕರಿತೀವಿ. ಇದ್ರಲ್ಲಿ ಯಾವ್ದು ಐಡಿಯಲ್ ಕಾಂಟ್ರಾಸೆಪ್ಟಿವ್ಸ್ ಅಂತ ನೀವೀಗ ತೀರ್ಮಾನ ಮಾಡಬೇಕು. ಅದಕ್ಕಾಗಿ ಮೊದಲೇ ಐಡಿಯಲ್ ಕಾಂಟ್ರಾಸೆಪ್ಟಿವ್ ಪ್ರಾಪರ್ಟೀಸ್ ನಿಮ್ಗೆ ಹೇಳಿದ್ದೀನಿ. ಇದು ಇಂಪಾರ್ಟೆಂಟ್ ಕ್ವಶನ್ ಕೂಡ ಎಕ್ಸಾಮಿಗೆ ಕೇಳಿದಾರೆ ಈಗ ಆಲ್ರೆಡಿ ಅಲ್ಲೇ. ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡೋ ಬನ್ನಿ, ಏನು ಈ ಮೆಥಡ್ ಅಲ್ಲಿ ಹೇಗೆ ನಾವು ಪ್ರೆಗ್ನೆನ್ಸಿ ಅದನ್ನ ಪ್ರಿವೆಂಟ್ ಮಾಡ್ಬೋದು ಅಂತ. ಮೊದಲನೇದು ನ್ಯಾಚುರಲ್ ಮೆಥಡ್ ಅಥವಾ ಟ್ರೆಡಿಷನಲ್ ಮೆಥಡ್ ಈಗಲೇ ಹೇಳ್ಬಿಡ್ತೀನಿ. ಈ ಮೆಥಡ್ ಇಂದ ಬಹಳ ಅಡ್ವಾಂಟೇಜ್ ಇದೆ ಮತ್ತೆ ಡಿಸ್ಅಡ್ವಾಂಟೇಜ್ ಇದೆ. ಈ ಮೆಥಡ್ ಇಂದ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನೋ ಸೈಡ್ ಎಫೆಕ್ಟ್ಸ್, because this is natural method, no external aids, that is no external devices are used, so no external chemicals, so no surgery, so therefore there is no side effect at all. So they are side effect free system idu, adke no side effects, adu advantage. Disadvantage is this is a chance factor, idu chance factor, by chance ನಾವು ತಪ್ಪಿಸೋದು ಪ್ರೆಗ್ನೆನ್ಸಿನ 100% ತಪ್ಪಿಸ್ತೀವಿ ಅಂತ ಹೇಳಕ್ ಬರಲ್ಲ ಇದ್ರಾಗೆ ಅಂತ. ಸೊ ಇದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್. ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂದ್ರೆ ಏನಂತ? ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂದ್ರೆ ನೋಡಿ, ಮೆನ್ಸ್ಟ್ರುಯಲ್ ಸೈಕಲ್ ಬಂದ್ರೆ 3ನೇ ಚಾಪ್ಟರ್ ಚೆನ್ನಾಗಿ ಓದ್ತೀರಾ, ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ. ಇದು 4ನೇ ಚಾಪ್ಟರ್, 3ನೇ ಚಾಪ್ಟರ್ ಮೆನ್ಸ್ಟ್ರುಯಲ್ ಸೈಕಲ್ ಓದಿರ್ತೀರಾ. ಮೆನ್ಸ್ಟ್ರುಯಲ್ ಸೈಕಲ್ ಬಂದ್ರೆ 28 ರಿಂದ 29 ದಿನ ನಡೀತಕ್ಕಂಥ ಸೈಕಲ್ ಹೆಂಗಸರ ದೇಹದಲ್ಲಿ. ಸೊ ಈ ಮೆನ್ಸ್ಟ್ರುಯಲ್ ಸೈಕಲ್ ಬಂದ್ರೆ ಅಂದ್ರೆ ಮೆಗಾಸ್ಪಾಲೋಜಿಯಂ ಅಥವಾ ಓವನ್ ಉತ್ಪತ್ತಿ ಮಾಡೋ ಪ್ರೋಸೆಸ್ ಅಲ್ವಾ. ಈ ಒಂದು ಸೈಕಲ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಸೈಕಲ್ ನ 10th ಡೇ ಇಂದ 17th ಡೇ ಅನ್ನ ಅನ್ಸೇಫ್ ಪೀರಿಯಡ್ ಅಂತ ಕರೀತಾರೆ. ಯಾಕೆ ಅನ್ಸೇಫ್ ಅಂತಂದ್ರೆ ದೇರ್ ಇಸ್ ಮೋರ್ ಚಾನ್ಸಸ್ ಆಫ್ ಫರ್ಟಿಲೈಸೇಷನ್, ಮೋರ್ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಬಿಟ್ವೀನ್ 10th to 17th day of menstrual cycle. Therefore, the couple should abstinate. The couple should refuse. Okay,
they should refuse or abstinate from coitus between 10th to 17th day of menstrual cycle, where there is a more chances of a fertilization. So therefore they should avoid this. This is called periodic abstinence. ಈ ಒಂದು 10 ರಿಂದ 17 ದಿನ ಯಾವ್ದು ಕಾರಣಕ್ಕೂ ಸೆಕ್ಷುವಲ್ ಇಂಟರ್ಕೋರ್ಸ್ಗೆ ಗಂಡ ಹೆಂಡತಿ ಹೋಗ್ಬಾರ್ದು. ಅಂದ್ರೆ ಸೊ ಕಪಲ್ಗಳು ಸೆಕ್ಸ್ ನಡೆಸಬಾರ್ದು, ನಡೆಸಿದ್ರೆ ಫರ್ಟಿಲೈಸೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ. ಇನ್ನು ವಿತ್ಡ್ರಾವಲ್ ಮೆಥಡ್ ಅಥವಾ ಕಾಯ್ಟಸ್ ಇಂಟ್ರಪ್ಷನ್ ಅಂದ್ರೆ ಏನಪ್ಪ ಅಂದ್ರೆ, ಈ ಕಾಯ್ಟಸ್ ಇಂಟ್ರಪ್ಟ್ ಅಂದ್ರೆ ಅಡ್ಡ ಬರೋದು ಅಥವಾ ತಡೆ ನಿಲ್ಲೋದು. ವಿತ್ಡ್ರಾವಲ್ ಅಂದ್ರೆ ಹಿಂತೆಗೆಯೋದು, ಹಿಂಪಡೆಯೋದು ಅಥವಾ ತಕೊಳ್ಳೋದು ಅಂತ. ಇದು ಒಂದು ಚಾನ್ಸ್ ಫ್ಯಾಕ್ಟರ್ನೇ. ಇದೇನಪ್ಪ ಅಂದ್ರೆ ಡ್ಯೂರಿಂಗ್ ಕಾಯ್ಟಸ್, ಡ್ಯೂರಿಂಗ್ ಇಂಟರ್ಕೋರ್ಸ್ the male partner should remove his penis from the vagina. Okay, should remove his penis from the vagina and ejaculate the semen outside the vagina. Therefore we can avoid the meeting of sperm and egg. So that is the method. So this is withdrawal method ಅಥವಾ ಹೊರ ತೆಗಿತಕ್ಕಂಥದ್ದು, ತಾವು ಹಿಂಪಡ್ಕೊಳ್ತಕ್ಕಂಥ ಅದರ ಅರ್ಥ ಅಲ್ಲೇ. ಸೊ ಇದು ವಿತ್ಡ್ರಾವಲ್ ಮೆಥಡ್ ಅಥವಾ ಕಾಯ್ಟಸ್ ಇಂಟ್ರಪ್ಟ್ ಅಂತ. ಈ ಮೆಥಡ್ ಒಂದು ದಾರಿ ಇದೆ. ಯಾವುದೇ ಕಾರಣಕ್ಕೂ ಎಜಾಕ್ಯುಲೇಷನ್ ಮಾಡಬಾರ್ದು ವಜೈನದೊಳಗಡೆ. ಸೊ ಅಂತ ಪೀರಿಯಡ್ ಅಂತ ಎಜಾಕ್ಯುಲೇಷನ್ ಪೀರಿಯಡ್ ಬಂದ ತಕ್ಷಣ, ಟೈಮ್ ಬಂದ ತಕ್ಷಣ ಪೆನಿಸ್ ಅನ್ನು ಹೊರಗೆ ತೆಗೆದು ಹೊರಗೆ ಎಜಾಕ್ಯುಲೇಟ್ ಮಾಡಬೇಕು, ರಿಲೀಸ್ ಮಾಡಬೇಕು ಅಂತ. ಇನ್ನು ಕೊನೆಯದು ಲ್ಯಾಕ್ಟೇಷನ್ ಅಮಿನೋರಿಯಾ ಅಂತ. ಇದು ಬ್ರೆಸ್ಟ್ ಫೀಡಿಂಗ್ ಅಥವಾ ಪೋಸ್ಟ್ ನೇಟಲ್ ಕೇರಿ ಬಂದ್ರೆ, ಪೋಸ್ಟ್ ನೇಟಲ್ ಆಕ್ಟಿವಿಟಿ ಬಂದ್ರೆ, ಮಗು ಹುಟ್ಟಿದ ಮೇಲೆ ತಾಯಿ ಎದೆ ಹಾಲು ಕುಡಿಸ್ತಾಳಲ್ವಾ, ಸೊ ಅದು ಬ್ರೆಸ್ಟ್ ಫೀಡಿಂಗ್. ಈ ಬ್ರೆಸ್ಟ್ ಫೀಡಿಂಗ್ ಐತಲ್ಲ, the intense lactational will inhibit the menstrual cycle. Menstrual cycle is suppressed during intense lactation. ನಿರಂತರವಾಗಿ ಹಾಲು ಕುಡಿಸೋದ್ರ ಮುಂದುವರಿಸ್ತಾ ಹೋದಂಗೆ ಸೊ ಇಟ್ ಇನ್ಹಿಬಿಟ್ಸ್ ಸಪ್ರೆಸ್ ದ menstrual cycle by inhibit the releasing of GnRH. ಸೊ ಗೋನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ಸ್ ಅನ್ನ ಬರೋದನ್ನ ಸ್ಟಾಪ್ ಮಾಡಿ, ಸೊ ಮೆನ್ಸ್ಟ್ರುಯಲ್ ಸೈಕಲ್ ಸ್ಟಾರ್ಟ್ ಆಗೋದನ್ನ ನಿಲ್ಲಿಸುತ್ತೆ. ಈ ಇಂಟೆನ್ಸ್ ಲ್ಯಾಕ್ಟೇಷನ್, ಮಗುವಿಗೆ ನಿರಂತರ ಹಾಲು ಕೊಡಿಸ್ತಾ ಹೋದಂಗೆ. ಸೊ ಮಗುವಿಗೆ ಹಾಲು ಕೊಡಿಸೋಂಥ ಪ್ರೋಗ್ರಾಮ್ ಅನ್ನು ಅಪ್ ಟು 6 months ವಿ ಕ್ಯಾನ್ ಕೀಪ್ ಅವೇ ದ ಪ್ರೆಗ್ನೆನ್ಸಿ. ವಿ ಕ್ಯಾನ್ ಸ್ಟಾಪ್ ದ ಪ್ರೆಗ್ನೆನ್ಸಿ ಅಪ್ ಟು 6 months ಬೈ ಇಂಟೆನ್ಸ್ ಲ್ಯಾಕ್ಟೇಷನ್ ವಿಚ್ ಇನ್ಹಿಬಿಟ್ ಆರ್ ಸಪ್ರೆಸ್ ದ GnRH and thereby it stops the menstrual cycle. So that is lactation amenorrhea. So ಹಾಗಾಗಿ ಲ್ಯಾಕ್ಟೇಷನ್ ಪೀರಿಯಡ್ ಅಲ್ಲಿ there is no menstrual cycle, menstrual almost nil. That is why it never allow the fertilization. So ಇಷ್ಟು ಮೂರು ನ್ಯಾಚುರಲ್ ಮೆಥಡ್ ಇಂದ. ಸೊ ವಾಟ್ ಆರ್ ದ ವೇರಿಯಸ್ ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ಸ್ ಎಕ್ಸ್ಪ್ಲೇನ್ ಅಂತ 3 ಮಾರ್ಕ್ಸ್ ಕೇಳಬಹುದು. ಅವಾಗ ನೀವು ಇದನ್ನ ಬರೀಬೇಕಾಗತ್ತೆ. ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಹೇಳಿದೆ. ಇನ್ನು ಇದು ಬಿಟ್ರೆ ಬನ್ನಿ ಮೆಕ್ಯಾನಿಕಲ್ ಮೆಥಡ್ 2 ಇದೆ ನೋಡೋಣ. ಒಂದು ಬ್ಯಾರಿಯರ್ ಮೆಥಡ್, ಮತ್ತೊಂದು IUDs ಅಥವಾ ಬ್ಯಾರಿಯರ್ಗೆ ಹೋಗೋಣ. ವಾಟ್ ಆರ್ ದಿಸ್ ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ಸ್? These are the contraceptives. They act as barrier. They act as a wall between the sperm and egg. They avoid the meeting of a sperm with the ovum because they act as a barrier between these two. ಅವರಿಬ್ಬರು ಅಡ್ಡ ಗೋಡೆಯಾಗಿ ನಿಲ್ತಾರೆ, ತಡಿಕೆಯಾಗಿ ನಿಲ್ತಾರೆ. ಹಾಗಾಗಿ ಸ್ಪರ್ಮ್ ಎಗ್ ಅನ್ನು ಭೇಟಿ ಮಾಡಕ್ ಆಗೋದೇ ಇಲ್ಲ. ಇವರು ಅಡ್ಡಗೋಡೆ ಆಗಿರ್ತಾರೆ. ಅದರ ಅರ್ಥ ಏನಪ್ಪಾ ಅಂದ್ರೆ, ಮೇಲ್ ಪಾರ್ಟ್ನರ್ ಇಂದ ಬರ್ತಕ್ಕಂಥ ಸೆಮನ್ನು ಫೀಮೇಲ್ ವಜೈನದೊಳಗೆ ಹೋಗದಂಗೆ, ಫೀಮೇಲ್ ಸರ್ವೈಕಲ್ ಅಥವಾ ಯುಟ್ರಸ್ ರೀಚ್ ಆಗದಂಗೆ ನೋಡ್ಕೊಳ್ಳೋದೇ ಇವ್ರ ಕೆಲಸ. ಸೊ ಅದಕ್ಕೆ ಮಧ್ಯೆ ಗೋಡೆಯಾಗಿ ಬಳಸ್ತಾರೆ, ತಡಿಕೆಯಾಗಿ ಬಳಸಿರೋದು ಅಂತ. ಏನವರು ಆ ಥರದವರು? ದೀಸ್ ಆರ್ ಯೂಶುವಲಿ ಇನ್ ದ ಫಾರ್ಮ್ ಆಫ್ ಅ ರಬ್ಬರ್ ಶೀಟ್. ದೇ ಆರ್ ಇನ್ ದ ಫಾರ್ಮ್ ಆಫ್ ಅ ರಬ್ಬರ್ sheet, a rubber sac like such as. So those are used by the sexual partners, so to avoid the meeting of sperm and egg. So here male partner, so he can use male condoms, and female partner female condoms. Those are called condoms. That are rubber sheets that are used as barrier are referred as the condoms. Here male condom ಬಂದ್ರೆ ನಿರೋಧ ಅಂತ ಕೇಳಿದ್ದೀರಿ. ಫಿಮೇಲ್ ಕಾಂಡೋಮ್ ಬಂದ್ರೆ ಇಲ್ಲಿ ಫೆಮ್ಡೋಮ್ಸ್ ಅಂತಾರೆ ಇವನ್ನ, ಫೆಮ್ಡೋಮ್ಸ್. ಅದರೊಳಗಡೆ ಡಯಾಫ್ರಾಮ್ಸ್ ಇದೆ, ಸರ್ವೈಕಲ್ ಕ್ಯಾಪ್ಸ್ ಇದೆ, ವಾಲ್ಟ್ಸ್ ಇದೆ. ಫೆಮ್ಡೋಮ್ ಪದ ನಮ್ಗೇನಿಲ್ಲ, ಬಟ್ ಇರೋ ಪದಗಳು ಮಾತ್ರ ಇಲ್ಲಿ ನಾನು ಬರ್ದೇ ಬಿಟ್ಟಿರ್ತೀನಿ. ಸೊ ಇವೇನಿದಾವಲ್ಲ, ದೀಸ್ ಆರ್ ರಬ್ಬರ್ ಶೀಟ್ಸ್ ವಿಚ್ ಆರ್ ದ ಫಾರ್ಮ್ ಆಫ್ ಸ್ಯಾಕ್ಸ್. ದೇ ಕ್ಯಾನ್ ಬಿ ಯೂಸ್ಡ್ as barriers to avoid the meeting of sperm and egg. So here ನಿರೋಧ, ಇದಕ್ಕೆ ಒಂದು ಫೋಟೋನ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಈ ಫೋಟೋನ ಹಾಕಿರ್ತೀನಿ ನೋಡ್ಕೊಳ್ಳಿ. ಹಂಗೆ ಡಯಾಫ್ರಾಮ್ ಫೋಟೋನ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಈ ತರ ಫೋಟೋಗಳು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನಿರೋಧನ ಮೇಲ್ ಪಾರ್ಟ್ನರ್, ಸೊ he use this nirod to his penis at the time of coitus, where this nirod it collects the semen and it never allows that semen to enter into the female vagina. Thereby we can avoid the pregnancy or fertilization.
ಡಯಾಫ್ರಾಮ್ ಆಲ್ಸೋ, ದೀಸ್ ಆರ್ ಆಲ್ಸೋ ಆಲ್, ಇವರೆಲ್ಲರೂ ಅದೇ ಕೆಲಸ ಮಾಡ್ತಕ್ಕಂಥದ್ದು. ಸೊ ಡಯಾಫ್ರಾಮ್ ಇದು ಫೀಮೇಲ್ ಪಾರ್ಟ್ನರ್ ತಮ್ಮ ವಜನದೊಳಗೆ ವಿಯರ್ ಮಾಡ್ತಕ್ಕಂಥದ್ದು. ಇದು ಅಷ್ಟೇ ಯಾವುದೇ ಕಾರಣಕ್ಕೆ ಸ್ಪರ್ಮ್ ಅನ್ನು ಬಾಡಿಯೊಳಗೆ ಹೋದಂಗೆ ತಡ್ತದೆ ಅಂತ. ಟೋಟಲ್ ಇವು ಬ್ಯಾರಿಯರ್ ಮೆಥಡ್ ಅಲ್ಲಿ ಇವ್ರು ಬಳಸ್ತಾರೆ. ಸೊ ಮೋಸ್ಟ್ ಫೇಮಸ್ ಕಾಂಟ್ರಸೆಪ್ಟಿವ್ಸ್ ಅಂದ್ರೆ ಕಾಂಡೋಮ್ಸ್ ಇನ್ ಅವರ್, ಸ್ಪೆಷಲಿ ಇನ್ ಅವರ್ ಇಂಡಿಯಾ. ಓಕೆ, ಸೊ ಯಾಕಂದ್ರೆ ನಾವು ಆಗ್ಲೇ ಹೇಳಿದ್ವಲ್ಲ ಏನೇನು ಫೀಚರ್ಸ್ ಇರ್ಬೇಕಂತ ಐಡಿಯಲ್ ಕಾಂಡೋಮ್ಗೆ, ಅವೆಲ್ಲ ಕಾಂಡೋಮ್ ಸುಲಭವಾಗಿ ಇವು ಆಗ್ತವೆ. ಅದಕ್ಕೆ ಇದನ್ನ ಬಹಳಷ್ಟು ಇಷ್ಟಪಡ್ತಾರೆ ಅಥವಾ ಯೂಸ್ ಆಗುತ್ತೆ, ಯೂಸರ್ ಫ್ರೆಂಡ್ಲಿ ಆಗುತ್ತೆ ಅಂತ. ಇನ್ನು ಬ್ಯಾರಿಯರ್ಗಳನ್ನ ಬಿಟ್ರೆ, ಸೊ ಬ್ಯಾರಿಯರ್ ಮೆಥಡ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಹೋದ್ರೆ, ಸೊ ಇಲ್ಲೆಲ್ಲ ಯೂಸರ್ ಫ್ರೆಂಡ್ಲಿ, ತುಂಬಾ ಯೂಸರ್ ಫ್ರೆಂಡ್ಲಿ ಇರ್ತಾರೆ ಇವರೆಲ್ಲ ಕೂಡ, ಅದು ಬಹಳಷ್ಟು ಅಡ್ವಾಂಟೇಜ್. ಸೊ ಡಿಸ್ಅಡ್ವಾಂಟೇಜು ಕೆಲವು ಟೈಮ್ ಎಫೆಕ್ಟಿವ್ ಆಗದಿರ್ತಕ್ಕಂಥ ಕೆಲವು ಇರೋದುಂಟು, ಬಟ್ ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಬಿಟ್ಟು ಹಾಕ್ಬಿಡೋಣ. ಓಕೆ, ಬ್ಯಾರಿಯರ್ಸ್. ನೆಕ್ಸ್ಟ್ ದಿವಸ ಕಮ್ ಟು ದಿವಸ ಐಯುಡಿಸ್ಗೆ ದಯವಿಟ್ಟು ಬನ್ನಿ. ಇದು 3 ಮಾರ್ಕ್ಸ್ ಮತ್ತೆ ಕೇಳಿದ್ದಾರೆ. ಇಂಟ್ರಾ ಯುಟೆರೈನ್ ಡಿವೈಸಸ್. ಐ ರಿಪೀಟ್ ಒನ್ಸ್ ಅಗೇನ್, ಇಂಟ್ರಾ ಯುಟೆರೈನ್ ಡಿವೈಸಸ್. ಯುಟೆರೈನ್ ಅಂದ್ರೆ ಯುಟ್ರಸ್ ಅಂತ, ಯುಟ್ರಸ್ ಅಂದ್ರೆ ಗರ್ಭಚೀಲ ಅಂತ. ಗರ್ಭಚೀಲ ಅಂದ್ರೆ ಈಗ ಫಿಮೇಲ್ ಮಾತ್ರ ಸಂಬಂಧಪಟ್ಟದ್ದು, ಅಂದ್ರೆ ಗಂಡಸಿಗೆ ಏನಿಲ್ಲ, ಗಂಡಸಿಗೆ ಐಯುಡಿಸ್ಗೆ ಸಂಬಂಧ ಇಲ್ಲ. ಐಯುಡಿಸ್ ಏನಾದ್ರು ಫಿಮೇಲ್ಗೆ ಸೆಟ್ ಮಾಡ್ತಕ್ಕಂಥ, ಫಿಮೇಲ್ ಅಲ್ಲಿ ಜೋಡಿಸ್ತಕ್ಕಂಥವು. ಸೊ ಇಲ್ಲಿ ವಿತ್ ಹೆಲ್ಪ್ ಆಫ್ ಅ ವೆಲ್ trained nurse or a doctor can set up these devices in the uterus or inside the cervical canal of the female, okay, female body. So adkagili these are the devices that are set up, that are installed, that are fixed inside the uterus or inside the vaginal tract of a female partner. So those are IUDs. So IUDs are the devices that are fixed, that are set up in the uterine canal of the female partner to avoid the meeting of sperm and egg. ಇನ್ ಬ್ಯಾರಿಯರ್ ಹೆಂಗೋ ಇವರು ಕೂಡ ಅದೇ ತರನೇ, ಬಟ್ ಇವ್ರು ಇವ್ರು ಕಂಟ್ರೋಲ್ ಮಾಡೋದು ಬೇರೆ ತರ. ಇವರು ವಾಲ್ ತರ ವರ್ತಿಸ್ತಾರೆ ಅಷ್ಟೇನೆ, ಅವ್ರಿಬ್ರು ಭೇಟಿ ಆಗದಂಗೆ ತಪ್ಪಿಸ್ತಾರೆ ಸ್ಪರ್ಮ್ ಮತ್ತೆ ಓವಮ್. ಬಟ್ ಇವ್ರು ಕೊಲ್ಲೋದು ಬೇರೆ ತರ. ಅದಕ್ಕೆ ಇದು ಬೇರೆ ವಿಷಯನೇ. ಸೊ ಇವ್ರೇನು ಬ್ಯಾರಿಯರ್ ಅಲ್ಲ ಇವ್ರು ಬೇರೆ ತರ ಕೊಲ್ತಾರೆ. ಹೇಗಪ್ಪ ಅಂದ್ರೆ, ಈ ಐಯುಡಿಸ್ ಗಳಲ್ಲಿ ನಾನ್ ಮೆಡಿಕೇಟೆಡ್ ಐಯುಡಿಸ್ ಅಂತಿದ್ದಾವೆ, ಕಾಪರ್ ರಿಲೀಸಿಂಗ್ ಐಯುಡಿಸ್ ಅಂತಿದ್ದಾವೆ, ಹಾರ್ಮೋನ್ ರಿಲೀಸಿಂಗ್ ಐಯುಡಿಸ್ ಅಂತಿದ್ದಾವೆ. ಈ ನಾನ್ ಮೆಡಿಕೇಟೆಡ್ ಐಯುಡಿಗಳಿಗೆ ಬಂದ್ರೆ ಲಿಪ್ಪೀಸ್ ಲೂಪ್ ಅಂತ ಒಂದು ಎಕ್ಸಾಂಪಲ್ ನೆನ್ಪಿಟ್ಕೋಬೇಕು ನೀವು. ಓಕೆ, ಎಸ್, ಲಿಪ್ಪೀಸ್ ಲೂಪ್ ಅಂತಕ್ಕಂಥದ್ದು ಎಕ್ಸಾಂಪಲ್. ಸೊ ಅದ್ ಹೆಂಗ್ ಕೆಲಸ ಮಾಡುತ್ತೆ ಏನಂತ ಅವ್ರು ಏನು ಹೇಳಿಲ್ಲ, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ನಾನ್ ಮೆಡಿಕೇಟೆಡ್ ಐಯುಡಿ ಬಂದ್ರೆ ಲಿಪ್ಪೀಸ್ ಲೂಪ್ ಅಂತ ಗೊತ್ತಿಲ್ಲ ಎಕ್ಸಾಂಪಲ್ ಅಷ್ಟೇ. ಈಗ ಕಾಪರ್ ರಿಲೀಸಿಂಗ್ ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ. ಈ ಕಾಪರ್ ರಿಲೀಸಿಂಗ್ ಐಯುಡಿಗಳಿಗೆ ಬಂದ್ರೆ ನೋಡಿ, CUT ಅಂತ ನೀವು ಕೇಳಿರ್ಬೋದು. ಓಕೆ, CUT ಅಂತಕ್ಕಂಥದ್ದು. ಓಕೆ, ಇವನ್ನ ಫಿಮೇಲ್ ವಜೇನದಲ್ಲಿ ಸೆಟ್ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ. ಓಕೆ, ವಂಕಿ ಹಾಕ್ಸ್ಕೊಳ್ಳೋದು ಅಥವಾ ಇದು ಬೇರೆ ಹೆಸರಲ್ಲಿ ಕರೀತಾರೆ ಇವರೆಲ್ಲ. CUT CU7 ಅಂತಿದೆ, CU7 ಅಂತ. ಮಲ್ಟಿಲೋಡ್ 375 ಅಂತಿದೆ, ಮಲ್ಟಿಲೋಡ್ S375. ಇವು ಯಾವುದು ಮರಿಬಾರ್ದು ನೀವು. ಕಾಪರ್ ರಿಲೀಸಿಂಗ್ ಐಯುಡಿಗಳಿಗೆ ಎಕ್ಸಾಂಪಲ್ ಕೊಡಿ ಅಂದ್ರೆ CUT, CU7 ಮತ್ತೆ ಮೆಟಲೋಡ್ 375. ಇವೆಲ್ಲ ಹೆಂಗ್ ವರ್ಕ್ ಮಾಡ್ಕೊಂತ ಹೇಳ್ತೀನಿ ನಿಮಗೆ. 2 ಪಾಯಿಂಟ್ಸ್ ನೀವು ಹೇಳ್ಬೇಕು ಮರಿದಂಗೆ. ಇಲ್ಲಿ ಕಾಪರ್ ಏನಿದೆಯಲ್ಲ, ಈ ಡ್ಯೂರಿಂಗ್ ಕ್ವಾಯಿಟಸ್ ಅಥವಾ ಇಂಟರ್ಕೋರ್ಸ್ ಪೀರಿಯಡ್ ಅಲ್ಲಿ ಕಾಪರ್ ಅಯಾನ್ ರಿಲೀಸ್ ಆಗ್ತವೆ ಇವರಿಂದ. CUT ಯಾರು ಬಳಸಿ ಅವರಿಂದ ಯುಟ್ರಸ್ ಒಳಗಡೆ ಇವನ್ನ ಸೆಟ್ ಮಾಡಿರ್ತಾರೆ. ಸೊ ಇವರಿಂದ ಕಾಪರ್ ಅಯಾನ್ಸ್ ಬರ್ತವೆ. ಈ ಕಾಪರ್ ಅಯಾನ್ಸ್ ಏನ್ ಮಾಡ್ತವೆ, 2 ಕೆಲಸ ಮಾಡ್ತವೆ. ಒಂದು, ದೇ ಸಪ್ರೆಸ್, ಓಕೆ, ಸಪ್ರೆಸ್ ಮೊಟಿಲಿಟಿ. They suppress motility of the sperm. The copper ions suppress the motility of the sperm. ಎರಡನೇದು ಏನಪ್ಪಾ ಅಂದ್ರೆ, they avoid the fertilization capacity. They suppress, once again, suppress fertilization capacity. ಕರೆಕ್ಟ್ ಪದಗಳು ಹೀಗೆ ಬಳಸಬೇಕು. ಓಕೆ, how are copper releasing IUDs prevent the pregnancy? Copper releasing IUDs like CUT, CU7, methylode 375, they avoid the pregnancy by suppressing the motility of the sperm. ಏನು ಎಜಾಕ್ಯುಲೇಷನ್ ಆದ ತಕ್ಷಣ ಮೇಲ್ ಬಾಡಿಯಿಂದ ಸ್ಪರ್ಮ್ಸ್ ಒಳನುಗ್ತಾವೋ ವೇಗವಾಗಿ ಎಲ್ಲಾ ಕಡೆ ಮೂವ್ ಆಗ್ತಿರ್ತವೆ. ಯುಟ್ರಸ್ ಅಲ್ಲಿ ಪಿಯರ್ ಶೇಪ್ ಯುಟ್ರಸ್ ಅಂತ ಹೇಳಿದ್ವಲ್ಲ, ಅದರೊಳಗೆ 2 ಫೆಲೋಪಿಯನ್ ಟ್ಯೂಬ್ ಕಡೆಗೆ ವೇಗವಾಗಿ ಈಜೋಡ್ಕೊಂಡು ಹೋಗ್ತಾ ಇರ್ತಾವೆ ಸ್ಪರ್ಮ್ಸ್. ಅವರ ವೇಗವನ್ನ ಕಂಟ್ರೋಲ್ ಮಾಡ್ತದೆ ಕಾಪರ್ ಅಯಾನ್ಸ್ಗಳು. ಕಾಪರ್ ಅಯಾನ್ಸ್ ಬಂದು ಅವರ ಮೊಟಿಲಿಟಿ, ಅವರ ವೇಗವನ್ನು ತಗ್ಗಿಸ್ತವೆ. ಅಂದ್ರೆ ಅಲ್ಲಿ ರೀಚ್ ಆಗೋದಕ್ಕೆ ಮೊದಲೇ ನಾವು ಸುಸ್ತಾಗಿ ಓಡ್ಬೇಕು, ವೀಕ್ ಆಗಿ ಹೋಗ್ಬಿಡ್ಬೇಕು ರೀಚ್ ಆಗ್ದಂಗೆ, ಹಾಗೆ ಮಾಡ್ತವೆ.
ಬೈ ಚಾನ್ಸ್ ಯಾವ ರೀಚ್ ಆದೋ ಅಂತ ಇಟ್ಕೊಳ್ಳೋಣ, ಫರ್ಟಿಲೈಸಿಂಗ್ ಕೆಪಾಸಿಟಿನ ಕಡಿಮೆ ಮಾಡ್ಬಿಡ್ತವೆ. ಅಲ್ಲೋದ್ರೆ ಎಗ್ ಜೊತೆ ಅಥವಾ ಓಮ್ ಜೊತೆ ಫ್ಯೂಸ್ ಆಗೋದ ಕೆಪಾಸಿಟಿ ಕಡಿಮೆ ಮಾಡ್ಬಿಡ್ತವೆ. ಹೀಗೆ ಕಾಪರ್ ಆಯನ್ಸ್ ಎರಡು ರೀತಿಯಲ್ಲಿ ಫರ್ಟಿಲೈಸೇಷನ್ ತಡೀತವೆ, ಅದಕ್ಕೆ ಚೆನ್ನಾಗಿ ಗೊತ್ತಿರಲಿ. ಇಲ್ಲಿ ಕಾಪರ್ ಆಯನ್ಸ್ ಇದು ಡಿವೈಸ್ ಟಿ ಶೇಪ್ ಅಲ್ಲಿ ಇದೆ, ಅದಕ್ಕೆ CuT ಅಂತ ಕರೆಯೋದು. ಇದು ನಂಬರ್ 7 ಶೇಪ್ ಅಲ್ಲಿ ಇದೆ, ಅದಕ್ಕಾಗಿ ಇವ್ರದ್ದು ಕೂಡ ಬೇಕಾದ್ರೆ ಫೋಟೋ ಹಾಕಿರ್ತೀನಿ, ಒಂದ್ಸರಿ ನೋಡ್ಬೇಡಿ. ರೈಟ್. ಸೊ ಇದು ಕಾಪರ್ ರಿಲೀಸಿಂಗ್ ಐಒಡಿಸ್. ಇನ್ನು ಹಾರ್ಮೋನ್ ರಿಲೀಸಿಂಗ್ ಐಒಡಿಸ್ ಬನ್ನಿ. ಹಾರ್ಮೋನ್ ರಿಲೀಸಿಂಗ್ ಐಒಡಿಸ್ ಮೊದಲು ಎಕ್ಸಾಂಪಲ್ಸ್ ಕೊಟ್ಬಿಡ್ತೀನಿ. ಎಕ್ಸಾಂಪಲ್ಸ್ ಇದ್ರಾಗ LNG20. ಸೊ LNG20 ಅಂತ ಇದೆ, ಪ್ರೊಜೆಸ್ಟಾಸೆಟ್ ಅಂತ ಇದೆ ನೋಡಿ, ಪ್ರೊಜೆಸ್ಟಾಸೆಟ್ ಅಂತ ದಯವಿಟ್ಟು ಮರಿಬೇಡಿ, ಎಕ್ಸಾಂಪಲ್ ಸರಿಯಾಗಿ ಗೊತ್ತಿರಲಿ. ಪ್ರೊಜೆಸ್ಟಾಸೆಟ್ ಅಂತ ಇವ್ರು ಹೆಂಗ್ ಕೆಲಸ ಮಾಡ್ತಾರೆ, ಇವ್ರು ಹೆಂಗ್ ಪ್ರೆಗ್ನೆನ್ಸಿ ತಡೀತಾರೆ ಅಂದ್ರೆ, ಇವರು ಪ್ರೆಗ್ನೆನ್ಸಿ ತಡೆಯೋದ್ರಲ್ಲಿ ನಂಬರ್ 1 ಇವರು ದೇ ಇನ್ಹಿಬಿಟ್ ದ ಓವುಲೇಷನ್. ನೋಡಿ, ಓವುಲೇಷನ್ ಆಗೋದನ್ನ ತಪ್ಪಿಸ್ಬೋದು ಇವರು. ಇರ್ಲಿ, ಸರಿ ಓವುಲೇಷನ್ ಬಿಟ್ಟಾಕ್ಬಿಡೋಣ ಬೇಡ. ಇದ್ರ ಮೊದಲೇದಾಗಿ ಹಾರ್ಮೋನ್ ರಿಲೀಸಿಂಗ್ ಐಒಡಿಸ್ ಅಲ್ಲಿ ಮೊದಲೇದೇನಪ್ಪ ಅಂದ್ರೆ, ಅವರು ದೇ ಮೇಕ್ ಅನ್ಸೂಟಬಲ್ ಯುಟೆರಸ್ ಅನ್ಸೂಟಬಲ್. ಮೇಕ್ ಯುಟೆರಸ್ ಅನ್ಸೂಟಬಲ್ ಇದು ಬರೆಯೋಣ, ಅನ್ಸೂಟಬಲ್. ಫಾರ್ ಸ್ಪೋಮ್ಸ್, ಅನ್ಸೂಟಬಲ್ ಫಾರ್ ಸ್ಪೋಮ್ಸ್. ದೇ ಮೇಕ್ ದ ಯುಟೆರಸ್ ಅನ್ಸೂಟಬಲ್ ಫಾರ್ ದ ಸರ್ವೈವಲ್ ಆಫ್ ದ ಸ್ಪರ್ಮ್ಸ್ ಅಂತ. ಸ್ಪರ್ಮ್ಸ್ ಬದುಕುಳಿಲಿಕ್ಕೆ ಏನ್ ಅಟ್ಮಾಸ್ಫಿಯರ್ ಬೇಕಾಯ್ತು ಅದನ್ನ ಸಂಪೂರ್ಣ ಅನ್ಸೂಟಬಲ್ ಮಾಡಿ ಇಟ್ಬಿಡ್ತಾರೆ. ಅವು ಅಲ್ಲಿ ಬದುಕಿರ್ಲೇಬಾರ್ದಂಗೆ ಮಾಡಿ ಇಟ್ಬಿಡ್ತವೆ. ಅದು ಮೇನ್ ಹಾರ್ಮೋನ್ಗಳ ಕೆಲಸ. ಅದ್ಬಿಟ್ಟು ಎರಡನೇದೇನಪ್ಪ, ಇವು ಹಾರ್ಮೋನ್ಸ್ಗಳು ಮತ್ತೆ ತಡೆಯೋದಂದ್ರೆ, ಅವು ದೇ ಮೇಕ್ ಸರ್ವೈಕಲ್ ಹೋಸ್ಟೈಲ್. ಸರ್ವಿಕ್ಸ್ ನೋಡಿ, ಇದು ಮಾಡೋಣ, ಸರ್ವಿಕ್ಸ್ ಹೋಸ್ಟೈಲ್ ಮಾಡೋಣ. ಎಸ್, ಸರ್ವಿಕ್ಸ್ ಹೋಸ್ಟೈಲ್ ಅಂತ. So here the hormone releasing IUDs, they avoid the pregnancy in 3 ways. The first one, they make uterus unsuitable for sperms, thereby implantation. So total implantation ಅಂತ ಬರ್ದ್ಬಿಡೋಣ. ಇಂಪ್ಲಾಂಟೇಶನ್ ಮಗು ನೆಲೆಗೊಳ್ತಕ್ಕಂಥದ್ದು ಅಥವಾ ಪ್ರೆಗ್ನೆನ್ಸಿ ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಅಂದ್ರೆ ಇಂಪ್ಲಾಂಟೇಶನ್, ಅಟ್ಯಾಚ್ಮೆಂಟ್ ಮುಂದೆ 3ನೇ ಚಾಪ್ಟರ್ ಓದಿರ್ತಕ್ಕಂಥ ನೀವೆಲ್ಲ ವಾಟ್ ಇಸ್ ಇಂಪ್ಲಾಂಟೇಶನ್. ಸೊ ಇಂಪ್ಲಾಂಟೇಶನ್ ಆಗ್ತಕ್ಕಂಥದ್ದು ಅಂದ್ರೆ ಎಂಡೋಮೆಟ್ರಿಯಂಗೆ ಹೋಗಿ ಸೊ ಬ್ಲಾಸ್ಟೋಸಿಸ್ಟ್ ಅಟ್ಯಾಚ್ ಆಗ್ತಕ್ಕ ಅಂಟ್ಕೊಂಡು ಎಂಬೆಡೆಡ್ ಆಗ್ತಕ್ಕಂಥ ಐತಲ್ಲ ಆ ಪ್ರೊಸೆಸ್, ಅದನ್ನ ಕಂಪ್ಲೀಟ್ ಅನ್ಸೂಟಬಲ್ ಮಾಡ್ತವೆ ಹಾರ್ಮೋನ್ಸ್. ಹಾರ್ಮೋನ್ಸ್ ಮೇಕ್ ದ ಯುಟೆರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಶನ್. ಇಂಪ್ಲಾಂಟೇಶನ್ ಬಿಡೋಣ, ಸ್ಪರ್ಮ್ಸ್ ಫೈನಲ್ ಇಂಪ್ಲಾಂಟೇಶನ್ಗೆ ಆಗಬೇಕು, ಅದಕ್ಕಾಗಿನೇ. ಆಮೇಲೆ ದೇ ಮೇಕ್ ದ ಸರ್ವಿಕ್ಸ್ ಹೋಸ್ಟೈಲ್ ಟು ದ ಸ್ಪರ್ಮ್ಸ್. ಸರ್ವಿಕ್ಸ್ ಹೋಸ್ಟೈಲ್, ಸರ್ವಿಕಲ್ ಕೆನಾಲ್ ಇದೆಯಲ್ಲ, ವಜೈನ ಸರ್ವೈಕಲ್ ಕೆನಾಲ್, ಅಲ್ಲಿಂದ ಯುಟೆರಸ್ ಹೋಗಬೇಕು. ಈ ಸರ್ವೈಕಲ್ ಕೆನಾಲ್ ಪೂರ್ತಿ ಹೋಸ್ಟೈಲ್ ಮಾಡ್ಬಿಡ್ತಾವೆ, ಅಂದ್ರೆ ಸರ್ವೈವ್ ಆಫ್ ದ ಸ್ಪರ್ಮ್ಸ್ ಅನ್ನ ನಾಶ ಮಾಡ್ತಾವ, ಅಥವಾ ಸ್ಪರ್ಮ್ಸ್ ಉಳಿದಂಗೆ ಮಾಡ್ಬಿಡ್ತಾವ ಅಲ್ಲಿ ಅಂತ, ನಾಶ ಮಾಡ್ತಾವಂತ. ಸೊ ಅದಕ್ಕೆ ಮೇಕ್ ದ ಸರ್ವಿಕ್ಸ್ ಹೋಸ್ಟೈಲ್ ಟು ದ ಸ್ಪರ್ಮ್ಸ್ ಅನ್ನೋದು. ಮೂರನೇದಾಗಿ ದೇ ಇನ್ಕ್ರೀಸ್ ದ ಫ್ಯಾಗೋಸೈಟಾಸಿಸ್. ನೋಡಿ, ಫ್ಯಾಗೋಸೈಟಾಸಿಸ್ ಅವನ್ನ ತಿಂದಾಕ್ಬಿಡೋದು, ಸ್ಪರ್ಮ್ಸ್ ಅನ್ನ ತಿಂದಾಕೋದು ಅಥವಾ ನಾಶ ಸಾಯಿಸುವಂತ. ಇನ್ಕ್ರೀಸ್ ದ ಫ್ಯಾಗೋಸೈಟಾಸಿಸ್, ಸೊ ಅವನ್ನ ಸಾಯಿಸ್ತಕ್ಕಂಥದ್ದು. ಈ 3 ತರ ಹಾರ್ಮೋನ್, ಕಾಪರ್ ರಿಲೀಸಿಂಗ್ 2 ತರ ಪ್ರೆಗ್ನೆನ್ಸಿ ತರದ್ರೆ, ಹಾರ್ಮೋನ್ ರಿಲೀಸಿಂಗ್ 3 ತರ ತಡೀತವೆ. ಈ 3 ತರ ನೋಡ್ಕೊಳ್ಳಿ. ಅದಕ್ಕಾಗಿ ನಾವು ಐಯುಡಿಸ್ ಆಗಲೇ ಕೇಳ್ತೀವಿ. ನಾನ್ ಮೆಡಿಕೇಟೆಡ್ ಐಯುಡಿಗೆ ಲಿಪಿಸ್ ಅದ್ರ ಬಗ್ಗೆ ಏನು ಬೇಡ. ಕಾಪರ್ ರಿಲೀಸಿಂಗ್ ಹೆಂಗೆ ಎಕ್ಸಾಂಪಲ್ ಏನು ಮತ್ತೆ ಹೆಂಗ್ ತಡೀತವೆ, ಹಾರ್ಮೋನ್ ರಿಲೀಸಿಂಗ್ ಎಕ್ಸಾಂಪಲ್ ಏನು ಮತ್ತೆ ಹೆಂಗ್ ತಡೀತವೆ. ಅದಕ್ಕೇನೆ ಅತ್ಯುತ್ತಮವಾದ ಕ್ವಶನ್. CET ನೀಟು ಎಲ್ಲ ತುಂಬಾ ಕ್ವಶನ್ ಕೇಳ್ತೀವಿ, ಅದಕ್ಕೆ ದಯವಿಟ್ಟು ಸೇರಿ ನೋಡ್ಕೊಳ್ಳಿ. ನ್ಯಾಚುರಲ್ ಮೆಥಡ್ 3 ಗೊತ್ತಾಯ್ತು, ಬೇರೆ ಮೆಥಡ್ ಅಲ್ಲಿ ಕಾಂಡೋಮ್ಸ್ ಪರಿಚಯ ಆಯ್ತು, ಐಯುಡಿಸ್ ಮೆಥಡ್ ಅಲ್ಲಿ 3 ಮೆಥಡ್ ಗೊತ್ತಾಯ್ತು. ರೈಟ್. ಸೊ ಇಂಪಾರ್ಟೆಂಟ್ ಏರಿಯಾಗಳು, ಬಿ ಕೇರ್ಫುಲ್. ನೆಕ್ಸ್ಟ್ ಏನು, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಬನ್ನಿ. ಎಸ್, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಇವನು ಬೇಕಾದ್ರೆ ಪಿಲ್ಸ್ ಮೆಥಡ್ ಅಂತ ಕೂಡ ಕರಿಬಹುದು ಅಂತ ಹೇಳ್ತೀನಿ. ಇಲ್ಲೇನು ಅಂತ, ಇಲ್ಲಿ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ ಅಂದ್ರೆ ದೀಸ್ ಆರ್ ಇನ್ ದ ಫಾರ್ಮ್ ಆಫ್ ಟ್ಯಾಬ್ಲೆಟ್ಸ್. ಸೊ ಇಲ್ಲೇನು ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಪ್ರೊಜೆಸ್ಟೋಜೆನ್ಸ್ ಇದೆಯಲ್ಲ, ಈ ಪ್ರೊಜೆಸ್ಟೋಜೆನ್ಸ್ ಹಾರ್ಮೋನ್ಗಳನ್ನೇ ಟ್ಯಾಬ್ಲೆಟ್ ರೂಪದಲ್ಲಿ ಪಡ್ಕೊಳ್ತಕ್ಕಂಥದ್ದು, ನುಗ್ತಕ್ಕಂಥದ್ದು, ಅಥವಾ ಪ್ರೊಜೆಸ್ಟೋಜೆನ್ ಪ್ಲಸ್ ಈಸ್ಟ್ರೋಜೆನ್ಸ್ ಇದನ್ನ ನಾವು ತಗೋಬಹುದು. ಈ ಕಾಂಬಿನೇಷನ್ ಇದಾದ್ರೂ ಓಕೆ, ಪ್ರೊಜೆಸ್ಟೋಜೆನ್ಸ್ ಇಂದ ಆಗಿರತಕ್ಕಂಥ ಪಿಲ್ಸ್ ಆದ್ರೂ ಓಕೆ, ಪ್ರೊಜೆಸ್ಟೋನ್ ಈಸ್ಟ್ರೋಜನ್ ಕಾಂಬಿನೇಷನ್ ಆದ್ರೂ ಓಕೆ. ಇವನ್ನ ಪಿಲ್ಸ್ ರೂಪದಲ್ಲಿ ತಗೊಳ್ಳೋದ್ರ ಮೂಲಕ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಬಹುದು. ತುಂಬಾ ಸ್ಪೇಸ್ ಪ್ರೆಗ್ನೆನ್ಸಿ, ಇದಕ್ಕೆ ಐಯುಡಿ ಇದಲ್ಲ, ಐಯುಡಿಗೆ ಸ್ಪೇಸ್
ಪ್ರೆಗ್ನೆನ್ಸಿ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸ್ಪೇಸ್ ಪ್ರೆಗ್ನೆನ್ಸಿ ಅಂದ್ರೆ ಫಸ್ಟ್ ಮಗು ಆಗಿದೆ, ಇನ್ನು 2 ವರ್ಷ ನನ್ನ ಮಕ್ಕಳು ಬೇಡ, ನಾನು ಯಾವ್ದು PhD ಮಾಡಕ್ ಹೋಗ್ತಾ ಇದ್ದೀನಿ ಅಥವಾ ಹೊರದೇಶಕ್ಕೆ ಹೋಗ್ತಾ ಇದ್ದೀನಿ ನಂಗೆ ಏನಂದ್ರೆ ಅವ್ರಿಗೆ ಸ್ಪೇಸ್ ಪ್ರೆಗ್ನೆನ್ಸಿಗೆ IUDಗಳು ಬಹಳ ಸೂಟೇಬಲ್. ಇನ್ನು ಓರಲ್ ಕಾಂಟ್ರಸೆಪ್ಟಿವ್ಸ್ ಇದೆಯಲ್ಲ, ಈ ಓರಲ್ ಕಾಂಟ್ರಸೆಪ್ಟಿವ್ಸ್ ಅಂತವು ಇವು ತುಂಬಾ ಇಂಡಿಯನ್ ವುಮನ್ ಅಲ್ಲಿ ತುಂಬಾ ಇಷ್ಟ ಆಗ್ತಕ್ಕಂಥವು ಐಡಿಯಲ್ ಕಾಂಡಮ್ಸ್ ಅನ್ಬೋದು. ಯಾಕಂದ್ರೆ ಇವನು ಅಷ್ಟೇ ಸೊ ಟೆಂಪರರಿ ನಾವು ಪ್ರೆಗ್ನೆನ್ಸಿ ಆಗೋದನ್ನ ತಪ್ಪಿಸ್ಬೋದು ಅಂತ, ಟೆಂಪರರಿ. ಅಥವಾ ಇನ್ನು ಯಾವುದು ಅದೇ ರೇಪ್ ಮಾಡೋರು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿದ್ರೆ, ಬಟ್ ಕಂಟಿನ್ಯೂಸ್ ಪ್ರೆಗ್ನೆನ್ಸಿ ಆಗಿದ್ರೆ, ಕ್ಯಾಶುವಲ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಆಗಿದ್ರೆ ಅಂತ ಸಂದರ್ಭದಲ್ಲಿ ಓರಲ್ ಕಾಂಟ್ರಸೆಪ್ಟಿವ್ಸ್ ತುಂಬಾ ಹೆಲ್ಪ್ ಮಾಡ್ತವೆ. ಸೊ ಅದಕ್ಕಾಗಿ ನಾನು 72 hours ತನಕನೂ ಟೈಮ್ ಇದೆ, ಅವಾಗ ತಗೊಂಡ್ರು ಕೂಡ ಇವನ್ನ ಪ್ರೆಗ್ನೆನ್ಸಿ ತಡಿಬಹುದು ಅಂತ. ಈ ಕಾಂಬಿನೇಷನ್ ಇರ್ತಕ್ಕಂಥ ಪಿಲ್ಸ್ ಅನ್ನು ತಗೊಳ್ತಾರೆ. ಈ ಪಿಲ್ಸ್ ಅನ್ನು ನಾವು ಮಾರ್ಕೆಟ್ ಅಲ್ಲಿ ಮಾಲಾಡಿ ಅಂತ ಅಥವಾ ಬೇರೆ ಹೆಸರು ಮಾರ್ತಾರೆ. ಅವನ್ನ ನಾವು ತಗೊಂಡ್ರೆ ನಾರ್ಮಲ್ ಪಿಲ್ಸ್ ಆದ್ರೆ ಸೊ 5th ಡೇ ಇಂದ ಅಪ್ ಟು 21 days ಅಂತ ತಗೋಬೇಕಾಗತ್ತೆ. ಸೊ ಅಟ್ ದ ಟೈಮ್ ಆಫ್ ಮೆನ್ಸ್ಟ್ರೇಷನ್ ಪೀರಿಯಡ್ ಏನೈತಲ್ಲ, ಆ ಮೆನ್ಸ್ಟ್ರೇಷನ್ ಪೀರಿಯಡ್ ಬಿಟ್ಟು ಇನ್ನು ಉಳಿದ ದಿನಗಳು ನಾವು ತಗೋಬಹುದು. ಸೊ 21 ದಿನ ತಗೋಬೇಕಾಗತ್ತೆ ಒಟ್ಟದೆಲ್ಲ. ಸೊ ಯಾರು ಪಿಲ್ಸ್ ಆದ್ರೆ, ಬಟ್ ಅದಕ್ಕೆ ಇನ್ನೂ ಈಸಿ ಮಾಡಿ ಇವಾಗ ಸಹೇಲಿ ಅಂತ ಬಂದಿದೆ. ಇದ್ರದ್ದು ಬೇಕಾದ್ರೆ ಟ್ಯಾಬ್ಲೆಟ್ಸ್ ಮಾರ್ಕೆಟ್ ಸಿಗ್ತವೆ, ಅದಕ್ಕೆ ಒಂದು ಬೇಕಾದ್ರೆ ಫೋಟೋನ ಕೂಡ ಹಾಕೋಣ. ಸಹೇಲಿ ನೋಡಿ, ಸಹೇಲಿಯಲ್ಲಿ ಬಹಳಷ್ಟು ಅಡ್ವಾಂಟೇಜ್ ಇದೆ. ಅದಕ್ಕೊಂದು ಎಕ್ಸಾಂಪಲ್ ಏನು, ನಾರ್ಮಲ್ ಪಿಲ್ಸ್ಗಿಂತ ಮಲಾಡಿ ಅಂತ ನಾರ್ಮಲ್ ಪಿಲ್ಸ್ಗಿಂತ ಸಹೇಲಿನ ಬಹಳಷ್ಟು ಇಷ್ಟಪಡ್ತಾರೆ. ಯಾಕಂದ್ರೆ ಅದ್ರ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಸಹೇಲಿನ ಒನ್ಸ್ ಇನ್ ಎ ವೀಕ್ ತಗೋಬಹುದು. ಒನ್ಸ್ ಇನ್ ಎ ವೀಕ್ ನೋಡಿ, ಅವ್ರಿಗೆ 21 days ಕಂಪ್ಲೀಟ್ ತಗೋಬೇಕಾಗಿತ್ತು ಪ್ರತಿದಿನ. ಇಲ್ಲಿ ವಾರಕ್ಕೊಂದು ತಗೊಂಡ್ರೆ ಸಾಕು. ಒನ್ಸ್ ಇನ್ ಎ ವೀಕ್ ತುಂಬಾ ಈಸಿ ಆಗುತ್ತೆ, ಅನುಕೂಲ ಆಗುತ್ತೆ. ಅದು ಒಂದು ಸಹೇಲಿ ಅನುಕೂಲ. ಎರಡನೇದೇನಪ್ಪ ಅಂತಂದ್ರೆ ಇದು ಸ್ಟೀರಾಯ್ಡ್ ಫ್ರೀ. ಓಕೆ, ಸ್ಟೀರಾಯ್ಡ್ಸ್ ಫ್ರೀ ಅಂದ್ರೆ ಇದ್ರಿಗೆ ಯಾವುದೇ ನೋ ಸ್ಟೀರಾಯ್ಡ್ಸ್. ಈ ಮಾತ್ರೆಗಳಲ್ಲಿ ಸ್ಟೀರಾಯ್ಡ್ಸ್ ಇರಲ್ಲ, ಹಾಗಾಗಿ ಸೈಡ್ ಎಫೆಕ್ಟ್ಸ್ ತೊಂದರೆಗಳಾಗ್ತಂಥದ್ದಿಲ್ಲ. ಸ್ಟೀರಾಯ್ಡ್ಸ್ ಇರಲ್ಲ, ಅದೊಂದು ಮತ್ತೊಂದು ಬಹಳ ಅನುಕೂಲ. ಮೂರನೇದಪ್ಪ ಅಂದ್ರೆ ಸೊ ಹೈ ಕಾಂಟ್ರಾಸೆಪ್ಟಿವ್ ವ್ಯಾಲ್ಯೂ. ಓಕೆ, ಹೈ ಕಾಂಟ್ರಾಸೆಪ್ಟಿವ್ ವ್ಯಾಲ್ಯೂ ಅಂತ. ಹೈ ಕಾಂಟ್ರಾಸೆಪ್ಟಿವ್ ವ್ಯಾಲ್ಯೂ ಅಂದ್ರೆ ಸೊ ತುಂಬಾ ಕಾಂಟ್ರಾಸೆಪ್ಟಿವ್ ವ್ಯಾಲ್ಯೂ ಅಂದ್ರೆ ತುಂಬಾ ಎಫೆಕ್ಟಿವ್ ಕೆಲಸ ಮಾಡ್ತಿದ್ವು, ತುಂಬಾ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಡ್ತವೆ. ಕಾಂಟ್ರಾಸೆಪ್ಟಿವ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಮತ್ತೊಂದೇನಪ್ಪಾ ಅಂತಂದ್ರೆ ಈ ಸಹೇಲಿ ಬಳಸೋದ್ರಿಂದ ಸೊ ಇದರಲ್ಲಿ ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್ಸ್. ಲೀಸ್ಟ್ ಸೈಡ್ ಎಫೆಕ್ಟ್ಸ್, ನೋ ಅನ್ನೋದು ಬೇಡ, ಲೀಸ್ಟ್ ಸೈಡ್ ಎಫೆಕ್ಟ್ಸ್ ಅಂದ್ಬಿಡೋಣ. ಓಕೆ, ಸೈಡ್ ಎಫೆಕ್ಟ್ಸ್ ಸ್ವಲ್ಪ ಬಂದು ಕೂಡ ಬಹಳ ಸಣ್ಣ ಸಣ್ಣ ಸೈಡ್ ಎಫೆಕ್ಟ್ಸ್ ಇರ್ತಾರಂತ ನೋಡಿ. ಮಾತ್ರ ಬೇಕಾಷ್ಟು ಸೈಡ್ ಎಫೆಕ್ಟ್ಸ್ ಇದಾವೆ, ಬೇರೆಯವರಲ್ಲೆಲ್ಲ ಸೈಡ್ ಎಫೆಕ್ಟ್ಸ್ ಇದೆ. ಉದಾಹರಣೆಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು, ಯೂಟ್ರಸ್ ಕ್ಯಾನ್ಸರ್ ಬರ್ಬೋದು, ಹೆಡ್ ಏಕ್ ಬರ್ಬೋದು, ವಾಮಿಟಿಂಗ್ ಬರ್ಬೋದು. ಓಕೆ, ಸೊ ಹಾಗೇನೆ ಈಚಿಂಗ್ ಆಗ್ತಕ್ಕಂಥದ್ದು ಅಥವಾ ಅಲರ್ಜಿ ಆಗ್ತಕ್ಕಂಥದ್ದು. ಸೊ ಈ ತರ ಎಲ್ಲ ಅವರಲ್ಲಿ ಪ್ರಾಬ್ಲಮ್ ಕಾಣಿಸ್ಕೋಬಹುದು ಲೇಡೀಸ್ ಅಲ್ಲಿ ನಿರಂತರ ಈ ತರ ತಗೊಳ್ಳೋದ್ರಿಂದ. ಆಮೇಲೆ ಸೈಡ್ ಎಫೆಕ್ಟ್ಸ್ ಇರೋದುಂಟು ಅಂತ. ಏನಿಹೋ ಇದರಲ್ಲಿ ಅತ್ಯಂತ ಲೀಸ್ಟ್ ಸೈಡ್ ಎಫೆಕ್ಟ್ ಇರ್ತವೆ ಸಹೇಲಿ ಬಳಸೋದ್ರಿಂದ. ಹಾಗೆ ಸಹೇಲಿಯಲ್ಲಿ ಇಷ್ಟೊಂದು ಅನುಕೂಲ ಇದೆ. ಇವೆಲ್ಲ ಓರಲ್ ಪಿಲ್ಸ್ ಆಗಿ ಬಳಸ್ತಕ್ಕಂಥದ್ದು. ಇವನ್ನೇ ನಾವು ಇಂಜೆಕ್ಟಿಬಲ್ಸ್ ಅಥವಾ ಇಂಪ್ಲಾಂಟ್ಸ್ ಬಳಸೋದುಂಟು. ಒಂದೊಂದು ಸೆಟ್ ಅಲ್ಲಿ 6 ಇರ್ತವೆ. ಇವನ್ನು ಕೂಡ ಫೋಟೋ ಹಾಕಿ ನೋಡ್ಬೋದು ನೀವು. ಇಂಪ್ಲಾಂಟ್ಸ್ ಅಥವಾ ಇಂಜೆಕ್ಟಿಬಲ್ಸ್ ಅಂತ. ಇವನ್ನ ನಾವು ಬಿಲೋ ದ ಸ್ಕಿನ್, ಸೆಕ್ಸ್ ಆರ್ಗನ್ ಸುತ್ತಮುತ್ತ ಬಿಲೋ ದ ಸ್ಕಿನ್ ಅಲ್ಲಿ ಲೇಡೀಸ್ ಇಟ್ಕೊಳ್ತಕ್ಕಂಥದ್ದು, ಅಂದ್ರೆ ಫಿಮೇಲ್ ಪಾರ್ಟ್ನರ್ ಬಳಸ್ತಕ್ಕಂಥದ್ದು. ಫಿಮೇಲ್ ಪಾರ್ಟ್ನರ್ ಅಲ್ಲಿ ಜಾಸ್ತಿ ಇವೆಲ್ಲವೂ ಕೂಡ. ಸೊ ಬಿಲೋ ದ ಸ್ಕಿನ್ ಇವನ್ನ ಇಂಪ್ಲಾಂಟ್ ಮಾಡಿದ್ರೆ, ಇವನ್ನ ಅಳವಡಿಸ್ಕೊಂಡ್ರೆ ಸೇಮ್ ಅದೇ ಪ್ರೊಜೆಸ್ಟೆರಾನ್ ಅಥವಾ ಪ್ರೊಜೆಸ್ಟೆರಾನ್ ಮತ್ತು ಈಸ್ಟ್ರೋಜನ್ ಕಾಂಬಿನೇಷನ್ ಇರುತ್ತೆ ಇದರಲ್ಲಿ. ಇವು ಸೇಮ್ ಇದೇ ವರ್ಕ್ ಮಾಡ್ತಾ ಡಿಟೋ ಅದೇ ತರ ವರ್ಕ್ ಮಾಡ್ತಾರೆ. ಹೆಂಗ್ ಮಾಡ್ತಾವ ಅಂದ್ರೆ ಸೊ ಇವರೆಲ್ಲ ವರ್ಕ್ ಮಾಡೋದು ಹೇಗೆ, ವರ್ಕ್ ಮಾಡೋದೇನಪ್ಪ ಅಂದ್ರೆ ಇನ್ಹಿಬಿಟ್ ದ ಓವ್ಯುಲೇಷನ್. ಇನ್ಹಿಬಿಟ್ ನೋಡಿ, ಇನ್ಹಿಬಿಟ್ ಓವ್ಯುಲೇಷನ್ ಅಂದ್ರೆ ಓವ ಉತ್ಪತ್ತಿ ಆಗದೆ ಸ್ಟಾಪ್ ಮಾಡಿಸ್ಬಿಡ್ತವೆ, ಓವ ಉತ್ಪತ್ತಿ ಆಗದೆ ನಿಲ್ಲಿಸ್ತವೆ ಅಂತ. ಸೊ ಆ ತರ ಮಾಡ್ಬೋದು ಓವನ ರಿಲೀಸ್ ಆಗದಂಗೆ ನೋಡ್ಕೊಳ್ಳಿಕ್ಕೆ. ಸೊ ಅದು ಒಂದು ಈ ಓರಲ್ ಪಿಲ್ಸ್ ಅಲ್ಲಿ ಮಾಡ್ತಕ್ಕಂಥವು. ಎರಡನೇದೇನಪ್ಪ ಅಂದ್ರೆ ಸೊ ಅವಾರ್ಡ್ ದ ಇಂಪ್ಲಾಂಟೇಶನ್. ಓಕೆ, ಇಂಪ್ಲಾಂಟೇಶನ್ ಕೂಡ ಸೊ ಇವು ತಪ್ಪಿಸ್ಬೋದು. ಕಾಯಿಟಾಸ್ 72 hours ಅಲ್ಲಿ ಕೂಡ ಬಳಸುವ ಅಂತ ಹೇಳಿದೆ ನಾನು. ಸೊ ಅವನು ಕೂಡ ಇವು ತಪ್ಪಿಸ್ಬೋದು, ಅದೊಂದು ಅನುಕೂಲ. ಅಂಡ್ ಆಲ್ಸೋ alter the quality. Okay, so quality of cervical mucus. Okay, so cervical mucus, alter the quality of cervical mucus. So ಅದೇ cervix ಅಲ್ಲಿ ಇರ್ತಕ್ಕಂಥ mucus ನ ಕ್ವಾಲಿಟಿ ಚೇಂಜ್ ಆದ್ರೆ thereby it can kill the sperms. ಸೊ ಈ 3 ತರ ಇವು ಕೆಲಸ ಮಾಡ್ತವೆ. ಓರಲ್ ಪಿಲ್ಸರ್ ಆಗಿರಲಿ, ಇಂಪ್ಲಾಂಟ್ಸ್ ಆಗಲಿ, ಇಂಜೆಕ್ಟಬಲ್ಸ್ ಆಗಲಿ, ಎಲ್ಲರೂ ಸೇಮ್ ಕಾಂಬಿನೇಷನ್ ಇರೋದ್ರಿಂದ they inhibit the ovulation
or inhibit the implantation or alter the quality of cervical mucus for the entry of sperms. ಸೊ ಹಿಂಗೆ ಇವು ಕೊಲ್ತಕ್ಕಂಥದ್ದು ನೋಡಿ, ಇವೆಲ್ಲಕ್ಕ ಒಂದೇ ತರ ಕೆಲಸ ಮಾಡೋದು. ಬಟ್ ಇವಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಈಗ ಓರಲ್ ಆಗ್ಲಿ ಸಹೇಲಿ ಆಗ್ಲಿ ಟ್ಯಾಬ್ಲೆಟ್ ರೂಪದಲ್ಲಿ ಓರಲ್ ಬಾಯಿ ಮೂಲಕ ತಗೊಳ್ಳೋದಕ್ಕೆ ಓರಲ್ ಪದ. ಸೊ ಅದಕ್ಕೆ ಇಂಪ್ಲಾಂಟ್ಸ್ ಇವನ್ನ ಇಂಪ್ಲಾಂಟ್ ಮಾಡ್ತೀವಿ ಸ್ಕಿನ್ ಕೆಳಗಡೆ ಜೋಡಿಸ್ತಕ್ಕಂಥದ್ದು ಅಂತ. ಇವು ಲಾಂಗರ್ ಪೀರಿಯಡ್ ಕೆಲಸ ಮಾಡ್ತವೆ, ಅದೇ ಇಂಪಾರ್ಟೆಂಟ್. ಇವಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಕಂಪೇರ್ಡ್ ಟು ಓರಲ್ ಪಿಲ್ಸ್, ಇಂಪ್ಲಾಂಟ್ಸ್ ಆರ್ ಇಂಜೆಕ್ಟೇಬಲ್ಸ್, ದೇ ಆರ್ ಲಾಂಗರ್ ಪೀರಿಯಡ್, ದೇ ಕ್ಯಾನ್ ವರ್ಕ್ ಲಾಂಗರ್ ಪೀರಿಯಡ್. ತುಂಬಾ ಕಾಲದವರೆಗೂ, ಅನೇಕ ತಿಂಗಳವರೆಗೂ ಕೆಲಸ ಮಾಡ್ತವೆ. ಹಾಗಾಗಿ ಇವನು ಮತ್ತೆ ಮತ್ತೆ ಜೋಡಿಸೋ ಅವಶ್ಯಕತೆ ಇರಲ್ಲ ಅಂತ. ಹಾಗಾಗಿ ಇವು ಇನ್ನೂ ಹೆಚ್ಚು ಅನುಕೂಲಕರವಾಗುತ್ತೆ, ಕೆಲಸ ಮಾತ್ರ ಸೇಮ್ ಇರುತ್ತೆ. ಅಟ್ ದ ಎಂಡ್ ಸರ್ಜಿಕಲ್ ಮೆಥಡ್ ಅಥವಾ ಸ್ಟೆರಿಲೈಸೇಷನ್ ಮೆಥಡ್ ಅಂತಕ್ಕಂಥದ್ದು. ಸೊ ಇದು ಸರ್ಜರಿಯಿಂದ ಸ್ಟಾಪ್ ಮಾಡ್ತಕ್ಕಂಥ ಅಥವಾ ಸ್ಟೆರಿಲೈಸೇಷನ್ ಮಾಡ್ತಕ್ಕಂಥದ್ದು. ಇಲ್ಲಿ ಏನ್ ಸರ್ಜರಿ ಏನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ, ಸರ್ಜರಿ ಬಂದ್ರೆ ಇಲ್ಲೂ ಕೂಡ ಫೋಟೋ ಹಾಕಿದ್ದಾರೆ, ಆ ಫೋಟೋಗಳು ಕೂಡ ನೀವು ನೋಡಬಹುದು. ಸರ್ಜರಿ ಬಂದ್ರೆ ಈಗ ಮೇಲ್ ಬಾಡಿಯಲ್ಲೂ ಸರ್ಜರಿ ಮಾಡಬಹುದು, ಫಿಮೇಲ್ ಬಾಡಿಯಲ್ಲೂ ಸರ್ಜರಿ ಮಾಡಿ ಪ್ರೆಗ್ನೆನ್ಸಿ ತಪ್ಪಿಸಬಹುದು ಅಂತ. ಮೇಲ್ ಸರ್ಜರಿನ ನಾವು ವ್ಯಾಸೆಕ್ಟಮಿ ಅಂತ ಕರಿತೀವಿ. ಓಕೆ, ವ್ಯಾಸೆಕ್ಟಮಿ. ಓಕೆ, ವ್ಯಾಸೆಕ್ಟಮಿ. ಇನ್ನ ಇದು ಮೇಲ್ ಬಾಡಿಯಲ್ಲಿ, ದಯವಿಟ್ಟು ಇದು ಮೇಲ್ ಬಾಡಿಯಲ್ಲಿ. ಇನ್ನ ಫಿಮೇಲ್ ಬಾಡಿಯಲ್ಲಿ ಆದ್ರೆ ಇದನ್ನ ಟ್ಯೂಬೆಕ್ಟಮಿ ಅಂತಾರೆ. ಓಕೆ, ಟ್ಯೂಬೆಕ್ಟಮಿ. ಏನಿದರ ಅರ್ಥ ಅಂತ ನೋಡೋಣ. ಇಲ್ಲೇನು ಟೆಸ್ಟಿಸ್ ಇದಾವೋ, ಸೊ ಈ ಟೆಸ್ಟಿಸ್ ಇಂದ ಏನು ವ್ಯಾಸ ಡಿಫರೆನ್ಸ್ ಹೋಗಿದಾವಲ್ಲ, ಈ ವ್ಯಾಸ ಡಿಫರೆನ್ಸ್ ಏನೋ ಇದಾವಲ್ಲ, ಈ ವ್ಯಾಸ ಡಿಫರೆನ್ಸ್ ಇಂದ ತಾನೇ ಸ್ಪರ್ಮ್ಸ್ ಹೋಗ್ಬೇಕಾಗಿರೋದು. ಇಲ್ಲಿ ಸ್ಪರ್ಮ್ಸ್ ಉತ್ಪತ್ತಿ ಆಗ್ತವೆ ಸೆಮಿನಲ್ ವೆಸಿಕಲ್ ಅಲ್ಲಿ. ಈ ಸ್ಪರ್ಮ್ಸ್ ಅಲ್ಲಿ ಉತ್ಪತ್ತಿ ಆದ್ಮೇಲೆ ಸ್ಪರ್ಮ್ಸ್ ಅಂತ ತಗೊಂಡು ಹೋಗಿ ಕ್ಯಾರಿ ಆಗಿ ಆಮೇಲೆ ಪೆನಿಸ್ ಇಂದ ಕಳಿಸ್ಬೇಕಲ್ವಾ. ಇಲ್ಲಿ ವ್ಯಾಸ ಡಿಫರೆನ್ಸ್ ಇದೆಯಲ್ಲ, ಇದು ವ್ಯಾಸ ಡಿಫರೆನ್ಸ್. ಓಕೆ, ಇದು ವ್ಯಾಸ ಡಿಫರೆನ್ಸ್. ಈ ವ್ಯಾಸ ಡಿಫರೆನ್ಸ್ ಏನಿದೆಯಲ್ಲ, ಎಸ್, ವ್ಯಾಸ ಡಿಫರೆನ್ಸ್ ಏನಿದೆಯಲ್ಲ, ಇಲ್ಲಿ ಸ್ಮಾಲ್ ಪಾರ್ಟ್ ಆಫ್ ದ ವ್ಯಾಸ ಡಿಫರೆನ್ಸ್ ಈಸ್ ರಿಮೂವ್ಡ್. ನೋಡಿ, ಎರಡು ಕಡೆ ತೆಗಿಬೇಕು, ಒಂದ್ ಕಡೆ ಅಲ್ಲ. ಸ್ಮಾಲ್ ಪೋರ್ಷನ್ ಆಫ್ ದ ವ್ಯಾಸ ಡಿಫರೆನ್ಸ್ ಈಸ್ ಕಟ್ ಅಂಡ್ ರಿಮೂವ್ಡ್ ಅಂಡ್ ಇಟ್ ಈಸ್ ಸೀಲ್ಡ್ ವಿತ್ ಎ ಸ್ಮಾಲ್ ಇನ್ಸಿಷನ್. ಒಂದು ಸಣ್ಣ ಇನ್ಸಿಷನ್ ಗಾಯ ಮಾಡ್ಕೊಂಡು, ಇದೊಂದು ಟೆಸ್ಟಿಕಲ್ಸ್ ಇಲ್ಲಿ ಬಂದ್ರೆ ಇಲ್ಲಿ ಕಟ್ ಮಾಡ್ತಾರೆ, ಇಲ್ಲಿ ಕೊಯ್ತಾರೆ ಚರ್ಮನ ಕೊಯ್ದು ಈ ಒಂದು ವ್ಯಾಸ್ ಡಿಫರೆನ್ಸ್ ತಗೊಂಡು ಸ್ಮಾಲ್ ಪೋರ್ಷನ್ ಅನ್ನು ಕಟ್ ಮಾಡಿ ಎರಡು ಕಟ್ ಎಂಡ್ ಅನ್ನ ಸೀಲ್ ಮಾಡ್ತಾರೆ, ಟೈ ಮಾಡ್ತಾರೆ. ಆಮೇಲೆ ಒಂದು ಸ್ಮಾಲ್ ಹೊಲಿಗೆ ಹಾಕಿ ಮುಗಿದೋಯ್ತು ಅಷ್ಟೇ. ಈ ಕಡೆ ಎರಡು ಕಡೆ ಮಾಡಬೇಕು. ಸೊ ವ್ಯಾಸೆಕ್ಟಮಿ ಮೀನ್ಸ್ ದಿಸ್ ಈಸ್ ಅ ಮೇಲ್ ಸ್ಟೆರಿಲೈಸೇಷನ್ ಸರ್ಜರಿ. ವಾಟ್ ಇಸ್ ವ್ಯಾಸೆಕ್ಟಮಿ ಕೇಳ್ತೀವಿ ಯಾವಾಗಲೂ. ಉತ್ತರ ಏನ್ ಬರೀಬೇಕು? ಮೇಲ್ ಸ್ಟೆರಿಲೈಸೇಷನ್ ಸರ್ಜರಿ. ಮೇಲ್ ಸ್ಟೆರಿಲೈಸೇಷನ್ ಸರ್ಜರಿ is called vasectomy. How it is done? How it is carried? So ಹೇಗೆ ನಡೀತದೆ ಇದು? So this is by the removal of a small portion of a vas difference and tie the both ends of the cuts and a small incision ಅಂತ. ಅಂದ್ರೆ in vasectomy a small portion of a vas difference is cut and removed. Cut ends are tied, TID, with a small incision. So ಅದನ್ನ ನಾವು ಏನ್ ಕರಿತೀವಿ ಅಂತಂದ್ರೆ ಎಸ್ ಇನ್ಸಿಷನ್ ಅಂತ. ಎಸ್, ಇದು ಇನ್ಸಿಷನ್. ಸೊ ಅದನ್ನ ನಾವು ವ್ಯಾಸೆಕ್ಟಮಿ ಅಂತ ಕರಿತೀವಿ. ಓಕೆ, ರೈಟ್. In the same in case of female body, the fallopian tubes. So fallopian tubes are cut and removed ಅಂತ ಅಲ್ಲಿ. ಓಕೆ, ಸೊ ಫಿಮೇಲ್ ಬಾಡಿಯಲ್ಲಿ ನೀವೇನು ಫೆಲೋಪಿಯನ್ ಟ್ಯೂಬ್ಸ್ ಅನ್ನು ನೋಡಿದಿರಲ್ವಾ, ಸೊ ಈ ಫೆಲೋಪಿಯನ್ ಟ್ಯೂಬ್ಸ್ ಅನ್ನು ಕಟ್ ಅಂಡ್ ರಿಮೂವ್ ಮಾಡ್ತಕ್ಕಂಥ ಪ್ರೊಸೆಸ್ಸು. ರೈಟ್, ಎಸ್. ಕ್ವೆಶ್ಚನ್ ಗೊತ್ತಾಗ್ಲಿ ಅಷ್ಟೇ ನೀವು ಬರೀತಕ್ಕಂಥದ್ದು. ಎಸ್. ಸೊ ಇಲ್ಲಿ ಬಂದ್ರೆ ಇದು ಫೆಲೋಪಿಯನ್ ಟ್ಯೂಬ್ ಇದೆ, ಈ ಫೆಲೋಪಿಯನ್ ಟ್ಯೂಬ್, ಈ ಫೆಲೋಪಿಯನ್ ಟ್ಯೂಬ್ ಅನ್ನ ಕಟ್ ಅಂಡ್ ರಿಮೂವ್ ನೋಡಿ. ಫೆಲೋಪಿಯನ್ ಟ್ಯೂಬ್ ಅನ್ನ ಇಲ್ಲಿ ಕಟ್ ಮಾಡ್ತಕ್ಕಂಥದ್ದು, ಟೈ ಮಾಡ್ತಕ್ಕಂಥದ್ದು ವಿತ್ ಸ್ಮಾಲ್ ಇನ್ಸಿಷನ್. ಸೊ ದಟ್ ಈಸ್ ಕಾಲ್ಡ್ ಟ್ಯೂಬೆಕ್ಟಮಿ ಅಂತ. ಫೋಟೋ ಹಾಕೈತೆ ನೋಡ್ಬಿಡಾರಂತೆ. ಓಕೆ, ಹಾಗಾದ್ರೆ ಟ್ಯೂಬೆಕ್ಟಮಿ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಸೊ ದಿಸ್ ಈಸ್ ಅ ಫೀಮೇಲ್ ಸ್ಟೆರಿಲೈಸೇಷನ್ ಸರ್ಜರಿ. ಫೀಮೇಲ್ ಸ್ಟೆರಿಲೈಸೇಷನ್ ಸರ್ಜರಿ ಇಸ್ ಕಾಲ್ಡ್ ಟ್ಯೂಬೆಕ್ಟಮಿ, ವೇರ್ a small portion of a fallopian tube is cut and removed. Cut ends are tied with a small incision. What is vasectomy? It is a male sterilization surgery where a small portion of vas difference is cut and removed. Cut ends are tied with a small incision. What is tubectomy? Female sterilization surgery where small portion of a fallopian tube is cut and removed.
ಕಟ್ ಎಂಡ್ಸ್ ಆರ್ ಟೈಡ್ ವಿತ್ ಎ ಸ್ಮಾಲ್ ಇನ್ಸಿಷನ್. ಸೊ ಇಷ್ಟು ಏನು ಸರ್ಜಿಕಲ್ ಮೆಥಡ್ ಅಥವಾ ಟರ್ಮಿನೇಷನ್ ಮೆಥಡ್ ಅಂತ ಕೂಡ ಕರೀತಾರೆ, ಅಥವಾ ಪರ್ಮನೆಂಟ್ ಮೆಥಡ್ ಅಂತ. ನಾಟ್ ಈಸಿಲಿ ರಿವರ್ಸಿಬಲ್. ಸುಲಭವಾಗಿ ಮತ್ತೆ ವಾಪಸ್ ಮೊದಲಿದ್ದಂಗೆ ನಾಳುಗಳು ಜೋಡಿಸೋದು ತುಂಬಾ ಕಷ್ಟ. ಅದಕ್ಕೆ ನಾಟ್ ಈಸಿಲಿ ರಿವರ್ಸಿಬಲ್ ಅಂತ ಅನ್ಬೋದು ಇದನ್ನ. ಓಕೆ, ರಿವರ್ಸಿಬಲ್ ಸುಲಭ ಅಂತ. ಇಷ್ಟು ಮೆಥಡ್ಸ್ ಏನು ಕಾಂಟ್ರಾಸೆಪ್ಟಿವ್ಸ್ ಅಂತ ಬರ್ತವೆ. ಅದಕ್ಕಾಗಿ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ದಯಮಾಡಿ ಸರಿಯಾಗಿ ನೋಡ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.